والحمد لله الصلاة والسلام على أشرف المرسلين وعلى آله وصحبه أجمعين أما بعد. ಪ್ರೀತಿಯ ನನ್ನ ಉಸ್ತಾದರೇ ಹಾಗೂ ತೀರ್ಪುಗಾರರೇ, ನಾನಿಂದು ನಿಮ್ಮ ಮುಂದೆ ಸೂರತುಲ್ ಇಶ್ರಾ ಇದರ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಅಲ್ಲಾಹನು ನನಗೆ ತೌಫೀಕ್ ನೀಡಲಿ. ಆಮೀನ್. ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೃದಯಕ್ಕೆ ನೆಮ್ಮದಿ ನೀಡಿದಂತಹ ಒಂದು ಸೂರತ್ ಆಗಿದೆ ಸೂರತುಲ್ ಇಶ್ರಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಒಂದು ಕಾಲಘಟ್ಟದಲ್ಲಿ ಆ ಜನರ ವಿರೋಧ, ಆ ಒಂದು ದೋಷಣೆ, ದಾರಿದ್ರ್ಯ ಮತ್ತು ತೊಂದರೆಗಳು ಇರುವ ಒಂದು ವೇಳೆಯಲ್ಲಿ ಅಲ್ಲಾಹನು ಈ ಒಂದು ಸೂರತನ್ನು ಮಕ್ಕದಲ್ಲಿ ಇಳಿಸಿದನು. ಆ ಒಂದು ಸಂದರ್ಭದಲ್ಲಿ ಅಲ್ಲಾಹನು ಹೇಳುತ್ತಾನೆ, ಓ ನನ್ನ ಪ್ರವಾದಿಯರೇ, ನಾವು ನಿಮ್ಮ ಹೃದಯವನ್ನು ನೀವು ವಿಶಾಲಗೊಳಿಸಲಿಲ್ಲವೇ? ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲಂ ನಶ್ರಹ್ ಲಕ ಸದ್ರಕ್. ಓ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ, ನಾವು ನಿಮ್ಮ ಹೃದಯವನ್ನು ವಿಶಾಲಗೊಳಿಸಲಿವೆ. ಈ ಒಂದು ಆಯತ್ ಅತಿ ಶಕ್ತಿಯುತವಾದಂತಹ ಸಮಾಧಾನವಾದಂತಹ ಒಂದು ಸಂದೇಶವಾಗಿದೆ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ತಲೆ ತಗ್ಗುವಷ್ಟು ಕಷ್ಟಗಳು ಬರುತ್ತವೆ, ಆದರೆ ಈ ವಾಕ್ಯವು ನಮ್ಮ ಮನಸ್ಸಿಗೆ ಧೈರ್ಯವನ್ನು ನೀಡುತ್ತಿದೆ. ಅಲ್ಲಾಹನು ನಮ್ಮ ಹೃದಯಕ್ಕೂ ಕೂಡ ಶಾಂತಿಯನ್ನು ನೀಡುತ್ತಿದ್ದಾನೆ, ನಮ್ಮೊಳಗಿನ ನೋವನ್ನು ಹಗುರಗೊಳಿಸುತ್ತಿದ್ದಾನೆ. ಪ್ರೀತಿಯ ನನ್ನ ಸಹೋದರರೇ, ನಾವು ನಿಮ್ಮ ಮೇಲಿದ್ದ ಭಾರವನ್ನು ತಗ್ಗಿಸುತ್ತಿದ್ದೇವೆ. ಅದು ನಿನ್ನ ಬೆನ್ನ ಬಗ್ಗುವಷ್ಟು ಭಾರವಾಗಿತ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಭಾರವು ಇರುತ್ತದೆ. ಆ ಭಾರವು ಜವಾಬ್ದಾರಿಯ, ಪಾಪದ ಪಶ್ಚಾತ್ತಾಪವೋ ಅಥವಾ ಜೀವನದ ತೊಂದರೆಯೋ. ಆದರೆ ಅಲ್ಲಾಹನು ಹೇಳುತ್ತಿರುವುದು, ನಾನು ಅದನ್ನು ಹಗುರಗೊಳಿಸುತ್ತಿದ್ದೇನೆ. ಇದು ಕೇವಲ ಪ್ರವಾದಿಗಳಲ್ಲ, ಎಲ್ಲರಿಗೂ. ಅಲ್ಲಾಹನು ತನ್ನ ದಾಸರ ನೋವನ್ನು ಕಂಡು ಅವರ ಹೃದಯವನ್ನು ಧನಿಸುತ್ತಿದ್ದಾನೆ. ನಾವು ನಿಮ್ಮ ಹೆಸರನ್ನು ಎತ್ತರಕ್ಕೆ ಏರಿಸುತ್ತಿದ್ದೇವೆ. ಇದು ಪ್ರಪಂಚದ ಎಲ್ಲಾ ಭಾಗದಲ್ಲಿಯೂ ಕೂಡ ಪ್ರಾರ್ಥನೆ ಆಗುವಾಗ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ವ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್ ಎಂಬ ಒಂದು ಘೋಷಣೆಯು ಕೇಳುತ್ತಿದೆ. ಇದು ಈ ಆಯತ್ತಿನ ಜೀವಂತವಾದ ಒಂದು ಸತ್ಯವಾಗಿದೆ. ಒಬ್ಬ ಅನಾಥ ಬಾಲಕನ ಹೆಸರನ್ನು ಅಲ್ಲಾಹನು ಇಷ್ಟು ಎತ್ತರಕ್ಕೆ ಏರಿಸಿದರೆ, ನಮ್ಮಲ್ಲಿ ಯಾರಾದರೂ ತಮ್ಮ ಜೀವನವನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಅಲ್ಲಾಹನು ಅವರ ಹೆಸರನ್ನು ಕೂಡ ಗೌರವದಿಂದ ಎತ್ತರಕ್ಕೇರಿಸಿರಬಹುದು. ನಿಜವಾಗಿಯೂ ಕಷ್ಟದ ಜೊತೆ ಸುಖವಿದೆ, ಮತ್ತೆ ಕಷ್ಟದ ಜೊತೆ ಸುಖವಿದೆ. ಇಲ್ಲಿ ಅಲ್ಲಾಹನು ಒಂದೇ ವಾಕ್ಯವನ್ನು ಎರಡೆರಡು ಬಾರಿ ಹೇಳುತ್ತಾನೆ. ಅದರಲ್ಲಿ ಒಂದು ದೊಡ್ಡ ರಹಸ್ಯವೂ ಇದೆ. ಒಂದೇ ಕಷ್ಟಕ್ಕೆ ಎರಡು ಸುಖಗಳು ಬರುವುದು. ಅಂದರೆ ನಿನ್ನ ಜೀವನದಲ್ಲಿ ಒಂದು ಸಂಕಷ್ಟ ಬಂದರೂ ಅದರ ಒಳಗೆ ಎರಡು ಆಶೀರ್ವಾದಗಳು ಅಡಗಿವೆ. ಉದಾಹರಣೆಗೆ ಹೇಳುವುದಾದರೆ, ಮಳೆಗಾಲದಲ್ಲಿ ಆಕಾಶ ಕತ್ತಲಾಗುತ್ತದೆ, ಆದರೆ ಅದರ ನಂತರ ಹಸಿರಾದ ಭೂಮಿ ಮೂಡಿ ಬರುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಪ್ರತಿಯೊಂದು ನೋವಿನ ನಂತರ ಹೊಸ ಬೆಳಕುಂಟಾಗುತ್ತದೆ. ಪ್ರತಿಯೊಂದು ನೋವಿನ ನಂತರ ಹೊಸ ಬೆಳಕುಂಟಾಗುತ್ತದೆ. ಈ ಒಂದು ಆಯತು ನಮಗೆ ತಿಳಿಸುವುದು, ನೋವಿನ ಸಂದರ್ಭದಲ್ಲಿ ನಿರಾಶರಾಗಬೇಡಿ, ಅಲ್ಲಾಹನ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಯಾಕೆಂದರೆ ಕಷ್ಟದೊಳಗೆ ಸುಖವು ಅಡಗಿದೆ. ರಾತ್ರಿ ಎಷ್ಟು ಉದ್ದವಾದರೂ ಬೆಳಕಿನ ಬೆಳಕು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ನೀನು ಒಂದು ಕೆಲಸ ಮುಗಿಸಿದ ನಂತರ ಮತ್ತೊಂದು ಒಳ್ಳೆಯ ಕೆಲಸದಲ್ಲಿ ತೊಡಗು ಮತ್ತು ನಿನ್ನ ಪ್ರಭುವಿನತ್ತ ಮನಸ್ಸು ತಿರುಗಿಸು. ಇದು ನಮ್ಮೆಲ್ಲರಿಗೂ ಪಾಠ. ಇಷ್ಟು ಹೇಳಿ ನನ್ನ ಈ ಒಂದು ಕರ್ತವ್ಯಕ್ಕೆ ನಾನು ಮರಳುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಇದಾದ ಬಳಿಕ ಐಡಿಯಲ್ ಟಾಕ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ والصلاة والسلام على أشرف سيدنا محمد صلى الله عليه وسلم. ಗೌರವಾನ್ವಿತ ಉಸ್ತಾದರೇ, ಮಾನ್ಯ ತೀರ್ಪುಗಾರರೇ ಹಾಗೂ ನನ್ನ ಪ್ರೀತಿಯ ಮುತಾಲಿಮ್ ಸಮ್ಮಿತ್ರರೇ, ಪರಿಶುದ್ಧವಾದ ಅಲ್ಲಾಹನ ವಚನ ಕುರ್ಆನ್
ಪ್ರತಿಯೊಂದು ವಿಷಯಗಳು ಕೂಡ, ಪ್ರತಿಯೊಂದು ಅದರಲ್ಲಿ ಇರುವಂತಹ ಸೂಕ್ತಗಳು ಕೂಡ ಸನ್ಮಾರ್ಗಕ್ಕೆ ಕ್ಷಣಿಸುತ್ತದೆ ಎಂಬುದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ. ಎಲ್ಲವೂ ಕೂಡ ಸನ್ಮಾರ್ಗಕ್ಕೆ ಕ್ಷಣಿಸುವುದಾಗಿದೆ. ಅದರಲ್ಲೂ ಒಂದು ಸೂಕ್ತವಾಗಿದೆ 114ನೇ ಅಧ್ಯಾಯದಲ್ಲಿ 114ನೇ ಅಧ್ಯಾಯ ಸೂರತ್ತು ನಾಸ್ ನಮಗೆ ತಿಳಿಸುತ್ತಾ ಇದೆ ಪಿಶಾಚಿಯಿಂದ ನಾವು ಯಾವ ರೀತಿ ಕಾವಲನ್ನು ಕೇಳಬೇಕು, ಕಾವಲು ಸೂಚಿಸಬೇಕು ಎಂಬುದನ್ನು. ಪ್ರಪ್ರಥಮವಾಗಿ ನಾನು ಹೇಳುವುದೆಂದರೆ, ಈ ಸೂರತ್ತು ನಾಸ್ ಎಂಬ ಅಧ್ಯಾಯಕ್ಕೆ ಸೂರತ್ತು ನಾಸ್ ಎಂದು ಯಾಕೆ ಹೆಸರು ಬಂತು? ಸಿಂಪಲ್ ಆಗಿ ಹೇಳುವುದಾದರೆ, ಈ ಅನ್ನಾಸ್ ಎಂಬಂತಹ ಒಂದು ಪದವು ತುಂಬಾ ಬಾರಿ ಪುನರಾವರ್ತನೆಗೊಂಡಾಗ ಅದಕ್ಕೆ ಸೂರತ್ತು ನಾಸ್ ಎಂಬಂತಹ ಒಂದು ಹೆಸರು ಬಂತು. ಎರಡನೇ ವಿಷಯ, ಈ ಸೂರತ್ತಿನಲ್ಲಿ ಕೇವಲ 6 ಆಯತುಗಳು ಇದ್ದರೂ ಕೂಡ ಅದರ ಮಹತ್ವವು, ಅದರ ವಿಷಯವು ತುಂಬಾ ಅಗಾಧವಾಗಿದೆ, ತುಂಬಾ ಅಧಿಕವಾಗಿದೆ. ಇನ್ನು ಮೂರನೇ ವಿಷಯ ಹೇಳಬೇಕೆಂದರೆ, ಈ ಒಂದು ಸೂಕ್ತವು, ಈ ಒಂದು ಅಧ್ಯಾಯವು ಯಾವಾಗ ಅವತೀರ್ಣಗೊಂಡಿತು? ಮಹಾನರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಒಂದು ದಿನ ಅಸ್ವಸ್ಥರಾಗಿ ರೋಗ ಬಾಧಿಸಿದಾಗ ಅಲ್ಲಿಗೆ ತಲುಪಿದಂತಹ ಇಬ್ಬರು ಮಲಕುಗಳು ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕಿತ್ಸೆ ಮಾಡುತ್ತಾರೆ. ಆ ಒಂದು ಶಮನಕ್ಕೆ ಬೇಕಾಗಿ ಚಿಕಿತ್ಸೆ ನಡೆಸುತ್ತಾರೆ. ಚಿಕಿತ್ಸೆ ನಡೆಸುವಾಗ ಸಮಯದಲ್ಲಿ ಅವರಿಗೆ ತಿಳಿ ಬಂದಂತಹ ವಿಷಯವೇನೆಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಿಹಿರ್ ಮಾಡಿದ್ದಾರೆ. ಸಿಹಿರ್ ಮಾಡಿದ ಯಾರೆಂದರೆ ಲಬೀದ್ ಬಿನ್ ಆಯಿಸಮ್ ಅಲ್ ಯಹೂದಿ ಎಂಬಂತಹ ಒಬ್ಬ ನೀಚ ವ್ಯಕ್ತಿಯನ್ನು ಮಾಡ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಆಲು ಫುಲಾನ್ ಎಂಬಂತಹ ಬಾವಿಯ ಕೆಳಗಡೆ ಇರುವಂತಹ ಒಂದು ಬಂಡೆಕಲ್ಲಿನಲ್ಲಿ ಏನ್ ಮಾಡ್ತಾನೆ, ಸಿಹಿರ್ ಮಾಡಿ ಇಡ್ತಾನೆ. ಇದನ್ನು ನೋಡಿದಂತಹ ಮಲಕುಗಳು ಬೇಗನೆ ಅಲ್ಲಿಗೆ ತೆರಳಿ ಆ ಒಂದು ಸಿಹಿರನ್ನು ತೆಗೆದು ಆ ಒಂದು ಸಿಹಿರನ್ನು ನಾಶ ಮಾಡ್ತಾರೆ. ಪ್ರಿಯ ಸ್ನೇಹಿತರೆ, ಇಷ್ಟು ಮಾತ್ರವಲ್ಲ, ಈ ಒಂದು ವಿಷಯವನ್ನು ಬೈಹಕಿ ಇಮಾಮ್ ಅವರು ದಲಾಯಿಲ್ ನುಬುವ್ವ ಎಂಬ ಗ್ರಂಥದಲ್ಲಿ ಏನ್ ಮಾಡ್ತಾರೆ, ಉಲ್ಲೇಖಿಸಿದ್ದಾರೆ. ಇನ್ನು ನಮ್ಮ ಮುಂದಿನ 4ನೇ ವಿಷಯವೇನೆಂದರೆ, ಈ ಒಂದು ಸೂಕ್ತದಲ್ಲಿ, ಈ ಒಂದು ಆಯತ್ ಸೂಕ್ತದಲ್ಲಿರುವಂತಹ ವಿಶೇಷತೆಗಳೇನು, ಇದರ ಅರ್ಥಗಳೇನು, ನಮ್ಮ ಇದರ ಉದ್ದೇಶವು, ಸೂರತ್ತು ನಾಸ್ ಎಂಬುದರ ಉದ್ದೇಶವು ತಿಳಿಯಬೇಕಾದರೆ ನಮ್ಮ ಇಲಾಹಿಯತ್, ಅತ್ಯಂತ ವಿಶ್ವಾಸದಲ್ಲಿ ನಾವೇನ್ ಮಾಡಬಹುದು, ಅತಿ ವಿಶ್ವಾಸವನ್ನು ಅಲ್ಲಾಹ್ ಸುಬ್ಹಾನಹುಗೆ ನಾವು ವಿಶ್ವಾಸವನ್ನು ಇಡಬಹುದು. ನಾವು ನೋಡಬೇಕಾದ್ರೆ ಕುಲ್ ಅಊದು ಬಿರಬ್ಬಿನ್ ನಾಸ್, ಕುಲ್ ಪ್ರವಾದಿಯವರೇ ತಾವು ಹೇಳಿರಿ, ಅಊದು ಬಿರಬ್ಬಿನ್ ನಾಸ್, ಜನರ ರಬ್ಬಾದ, ಜನ ಸಮೂಹದ ರಬ್ಬಾದ ಅಲ್ಲಾಹನೊಂದಿಗೆ ನಾನು ಕಾವಲನ್ನು ಕೇಳುತ್ತಾ ಇದ್ದೇನೆ ಎಂದು ಹೇಳುತ್ತದೆ. ನಂತರದ 2ನೇ ಆಯತ್ತಾಗಿದೆ ಮಾಲಿಕಿನ್ ನಾಸ್, ಅಂದ್ರೆ ಹಾಕಿಮುಲ್ ಜಿನ್ನಿ ವಲ್ ಇನ್ಸ್, ಜಿನ್ನ ವರ್ಗ ಮತ್ತು ಇನ್ಸ್ ವರ್ಗದ, ಮನುಷ್ಯ ವರ್ಗದ ನಿಯಂತ್ರಣ ಮಾಡುವಂತಹ ಅಲ್ಲಾಹನೊಂದಿಗೆ ನಾನು ಯಾಚನೆ ಬೇಡುತ್ತಿದ್ದೇನೆ, ಕಾವಲು ಕೇಳುತ್ತಿದ್ದೇನೆ ಅಂತ 2ನೇ ಆಯತ್. 3ನೇ ಆಯತ್ ಇಲಾಹಿನ್ ನಾಸ್ ಮಅಬೂದುಲ್ ಜಿನ್ನಿ ವಲ್ ಇನ್ಸಿ, ಜಿನ್ನ ವರ್ಗ ಮತ್ತು ಮನುಷ್ಯ ವರ್ಗದ ಇಬಾದತ್, ಮನುಷ್ಯ ವರ್ಗದವರು ಇಬಾದತ್ ಮಾಡುವಂತಹ, ಅವರಿಗೆ ಆರಾಧನೆ ಮಾಡುವಂತಹ ಒಬ್ಬ ಏಕೈಕ ವ್ಯಕ್ತಿ ಅಂದರೆ, ಏಕೈಕನೆಂದರೆ ಅದು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆಗಿದ್ದಾನೆ ಎಂಬುದು ಈ 3 ಆಯತುಗಳು ಕೂಡ ಅಲ್ಲಾಹನಲ್ಲಿರುವಂತಹ ಅತಿ ವಿಶ್ವಾಸವನ್ನು ನಾವು ಇಲ್ಲಿ ನೋಡಬಹುದು. ಅಲ್ಲಾಹನಿಗೆ ಯಾವ ರೀತಿ ವಿಶ್ವಾಸ, ಅದು ಕೂಡ ಅಸ್ಮಾഉಲ್ ಹುಸ್ನಾ ಸೇರಿದಂತಹ ಒಂದು ವಿಷಯಗಳಾಗಿವೆ. ಇನ್ನು 4ನೇ ಆಯತ್ ಮಿನ್ ಶರ್ರಿಲ್ ವಸ್ವಾಸಿಲ್ ಖನ್ನಾಸ್, ವಸ್ವಾಸುಲ್ ಖನ್ನಾಸ್ನಿಂದ ನಾನು ಯಾಚನೆಯನ್ನು ಕಾವಲು ಕೇಳುತ್ತಾ ಇದ್ದೇನೆ. ವಸ್ವಾಸ್ ಎಂಬುದಕ್ಕೆ ತಫ್ಸೀರ್ ಗ್ರಂಥಗಳಲ್ಲಿ ಮುಫಸ್ಸಿರ್ಗಳು ಹೇಳುತ್ತಿರುವಂತದ್ದು ಅದು ಪಿಶಾಚಿಗಳಾಗಿದ್ದಾರೆ. ಕಣ್ಣಿಗೆ ಕಾಣದಂತಹ, ನಾವಿನಲ್ಲಿ ಹೇಳಲ್ಪಡುವಂತಹ ಕೆಲವೊಂದು ಕೆಟ್ಟ ನೀಚ ವರ್ತನೆಗಳು, ನೀಚ ಮಾತುಗಳನ್ನು ಮಾಡುತ್ತಿರುವಂತಹ ಒಬ್ಬ ಶೈತಾನ್ ಆಗಿದ್ದಾನೆ, ಪಿಶಾಚಿ ಆಗಿದ್ದೇನೆ, ವಸ್ವಾಸ್ ಎಂಬುದು. ಅದರಿಂದ ನಾನು ಕಾವಲು ಕೇಳುತ್ತಿದ್ದೇನೆ. ಅದೇ ರೀತಿ ಈ ಪಿಶಾಚಿ ಎಂಬುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದಾರೆ, ಇನ್ನಲಿಲ್ ಉಲೂಇ ಶೈತಾನ್ ಯುಕಾಲು ಲಹು ವಲಆನ್ ವತ್ತಕು, ನಿಮ್ಮ ಉಲೂವಿನಲ್ಲಿ ಒಂದೊಂದು ಶೈತಾನ್ ಇರುತ್ತಾನೆ, ಪಿಶಾಚಿ ಇರ್ತಾನೆ, ಅವನ ಹೆಸರು ವಲಆನ್ ಎಂಬುದಾಗಿದೆ, ನೀವು ಅವನಿಂದ ಜಾಗೃತ ವಹಿಸಿರಿ ಎಂದು ಹೇಳುತ್ತಿರುವಾಗ ಪಿಶಾಚಿಗಳು ಇರುವುದಲ್ಲಿ ಯಾವುದೇ ಒಂದು ನಿಸ್ಸಂಶಯವಿಲ್ಲ ಎಂದು ಮಾತ್ರ ಹೇಳುತ್ತಾ ನನ್ನ ಈ ಒಂದು ಮಾತಿಗೆ ವಿರಾಮ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ. ಬಾ ಆಯ್ತಾ ತಾ
السلام عليكم ورحمة الله وبركاته. الحمد لله رب العالمين والعاقبة للمتقين. الصلاة والسلام على من كان نبيا وآدم بين الماء والطين وعلى آله الطيبين وأصحاب المطهرين وعلماء ملة أجمعين. أما بعد فأعوذ بالله من الشيطان الرجيم. بسم الله الرحمن الرحيم. ಪ್ರೀತಿಯ ಉಸ್ತಾದರೇ, ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವ ಪ್ರೀತಿಯ ಮುತಾಲಿಮ್ ಮಿತ್ರರೇ, ಸೂರತು ದುಹಾವನ್ನು ಅಲ್ಲಾಹನು ಮಕ್ಕಾ ಮಣ್ಣಿನಲ್ಲಾಗಿದೆ ಅವತೀರ್ಣಗೊಳಿಸಿದ್ದು. ಈ ಒಂದು ಅಧ್ಯಾಯವು 11 ಸೂಕ್ತಗಳನ್ನು ಒಳಗೊಂಡಿದೆ. ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಾಂತ್ವನವನ್ನು ನೀಡಲು ಬೇಕಾಗಿ, ಸಮಾಧಾನಿಸಲು ಬೇಕಾಗಿ ಅಲ್ಲಾಹನು ಸೂರತು ದುಹಾವನ್ನು ಅವತೀರ್ಣಗೊಳಿಸುತ್ತಾನೆ. ಕೆಲವೊಂದು ದಿನಗಳ ಕಾಲ ವಹಿ ಪ್ರಕಟಣೆ ಬಂದಿರಲಿಲ್ಲ. ಆಗ ಕಾಫಿರ್ಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೆಲವೊಂದು ಹಾಸ್ಯದ ವಚನಗಳನ್ನು ಹೇಳುತ್ತಿದ್ದರು. ನಿಮ್ಮ ಪರಿಪಾಲಕನಾದ ಅಲ್ಲಾಹನು ನಿಮ್ಮನ್ನು ಬಿಟ್ಟು ಬಿಟ್ಟ ಎಂದು ಹೇಳುವಾಗ ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಾಂತ್ವನವನ್ನು ನೀಡಲು ಬೇಕಾಗಿ, ಸಮಾಧಾನಿಸಲು ಬೇಕಾಗಿ ಸೂರತು ದುಹಾವನ್ನು ಅಲ್ಲಾಹನು ಮಕ್ಕಾ ಮಣ್ಣಿನಲ್ಲಿ ಅವತೀರ್ಣಗೊಳಿಸುತ್ತಾನೆ. ಪ್ರೀತಿಯ ಸಹೋದರರು, ಅಲ್ಲಾಹನು ಹೇಳುತ್ತಿದ್ದಾನೆ, ವದ್ದುಹಾ, ಬೆಳಗಿನ ಬೆಳಕಿನ ಮೇಲಾಣೆ, ಸೂರ್ಯನು ತನ್ನ ಮುಖವನ್ನು ತೋರಿಸುವ ಸಮಯದ ಮೇಲಾಣೆ. ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ರವರಿಗೆ ತಮ್ಮ ಗ್ರಂಥವನ್ನು ನೀಡಿದ ಒಂದು ಸಮಯವಾಗಿದೆ. ಕೆಲವೊಂದು ಮುಫಸ್ಸಿರ್ಗಳು ಹೇಳುತ್ತಾರೆ ವದ್ದುಹಾ ಎಂದು ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖ ಸೌಂದರ್ಯವಾಗಿದೆ. ಪ್ರೀತಿಯ ಸಹೋದರರೇ, ಅಲ್ಲಾಹನು ಮುಂದುವರೆದು ಹೇಳುತ್ತಾನೆ, ವಲ್ಲೈಲಿ ಇದಾ ಸಜಾ, ಮೌನವಾಗುತ್ತಿರುವ ರಾತ್ರಿಯ ಮೇಲಾಣೆ. ಅಲ್ಲಾಹನು ಹೇಳುತ್ತಾನೆ, ಮೌನವಾಗುತ್ತಿರುವ ರಾತ್ರಿಯ ಮೇಲಾಣೆ. ಅಲ್ಲಾಹನು ಮುಂದುವರೆದು ಹೇಳುತ್ತಾನೆ, ಮಾ ವದ್ದಾಕ ರಬ್ಬುಕ ವಮಾ ಖಲಾ. ಕಾಫಿರ್ಗಳ ಹಾಸ್ಯವಾದ ವಚನಗಳಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನಸ್ಸಿಗೆ ದುಃಖವನ್ನು ತಲುಪಿತ್ತು. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಾಂತ್ವನವನ್ನು ನೀಡಲು ಬೇಕಾಗಿ, ಸಮಾಧಾನಿಸಲು ಬೇಕಾಗಿ ಅಲ್ಲಾಹನು ಹೇಳುತ್ತಾನೆ, ಮಾ ವದ್ದಾಕ ರಬ್ಬುಕ ವಮಾ ಖಲಾ. ಹೇ ಪ್ರವಾದಿಯವರೇ, ನಿಮ್ಮ ಪರಿಪಾಲಕನಾದ ಅಲ್ಲಾಹನು ನಿಮ್ಮನ್ನು ಬಿಟ್ಟು ಬಿಡಲಿಲ್ಲ, ಬದಲಾಗಿ ನಿಮ್ಮಿಂದ ಕೋಪಗೊಂಡಿಲ್ಲ. ಅಲ್ಲಾಹನು ಮುಂದುವರೆದು ಹೇಳುತ್ತಾನೆ, ವಲಿಲ್ ಆಖಿರತು ಖೈರುಲ್ ಲಕ ಮಿನಲ್ ಊಲಾ. ಈ ಹಲೋಕಕ್ಕಿಂತಲೂ ಪರಲೋಕ ಅತ್ಯಂತ ಉತ್ತಮವಾಗಿದೆ. ಕೆಲವೊಂದು ಮುಫಸ್ಸಿರ್ಗಳು ಈ ಒಂದು ಸೂಕ್ತದ ಅರ್ಥವೇನೆಂದರೆ ಹೇಳುತ್ತಾರೆ, ಹೇ ಪ್ರವಾದಿಯವರೇ, ನಿಮ್ಮನ್ನು ನಾವು ದಿನದಿಂದ ದಿನಕ್ಕೆ ಅತ್ಯಂತ ಉನ್ನತರನ್ನಾಗಿ ಪರಿಗಣಿಸುತ್ತೇವೆ. ಅಲ್ಲಾಹನು ಹೇಳುತ್ತಾನೆ, ವಲಸೌಫ ಯುತೀಕ ರಬ್ಬುಕ ಫತರ್ದಾ, ವಲಸೌಫ ಯುತೀಕ ರಬ್ಬುಕ ಫತರ್ದಾ. ಶೀಘ್ರದಲ್ಲೇ ಅಲ್ಲಾಹನು ನಿಮಗೆ ನೀಡುವನು, ನೀವು ಸಂತೋಷ ಪಡುವಿರಿ. ಅಲ್ಲಾಹನು ಹೇಳುತ್ತಾನೆ, ಅಲಂ ಯಜಿದಿಕ ಯತೀಮನ್ ಫಆವಾ. ನೀವು ಅನಾಥರಾಗಿದ್ದಾಗ ನಿಮಗೆ ನಾವು ಆಶ್ರಯವನ್ನು ನೀಡಲಿಲ್ಲವೇ? ಅಲ್ಲಾಹನು ಹೇಳುತ್ತಾನೆ, ವವಜದಕ ದಾಲ್ಲನ್ ಫಹದಾ. ನೀವು ದಾರಿ ತಿಳಿಯದವರಾದಾಗ ನಿಮಗೆ ದಾರಿಯನ್ನು ನಾವು ತೋರಿಸಲಿಲ್ಲವೇ? ಅಲ್ಲಾಹನು ಮುಂದುವರೆದು ಹೇಳುತ್ತಾನೆ, ವವಜದಕ ಆಯಿಲನ್ ಫಅದ್ನಾ. ತಮ್ಮನ್ನು ನಾವು ಬಡವರಾಗಿ ಕಂಡಾಗ ತಮಗೆ ನಾವು ಸ್ಥಿತಿವಂತನಾಗಿ ಮಾಡಲಿಲ್ಲವೇ? ಅಲ್ಲಾಹನು ಮುಂದುವರೆದು ಹೇಳುತ್ತಾನೆ, ವಅಮ್ಮಲ್ ಯತೀಮ ಫಲಾ ತಕ್ಹರ್. ಆದ್ದರಿಂದ ಅನಾಥರನ್ನು ದಮನಿಸಬೇಡಿ. ಅಲ್ಲಾಹನು ಹೇಳುತ್ತಿದ್ದಾನೆ, ವಅಮ್ಮಸ್ ಸಾಯಿಲ ಫಲಾ ತನ್ಹರ್. ಬೇಡುವವರನ್ನು ತಿರಸ್ಕರಿಸಬೇಡಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಹಲವಾರು ಸಹಾಬಿಗಳು ಯುದ್ಧಗಳಲ್ಲಿ ತಮ್ಮ ಸಂಕಷ್ಟಗಳನ್ನು ತೆಗೆದುಕೊಂಡು ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತಿರಸ್ಕರಿಸಲಿಲ್ಲ, ಬದಲಾಗಿ ಅವರ ಕಷ್ಟಗಳಿಗೆ ಸಿಹಿಯಾದ ಸಿಂಚನವನ್ನು ನೀಡಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹನು ಮುಂದುವರೆದು ಹೇಳುತ್ತಾನೆ, ವಅಮ್ಮಾ ಬಿನಿಅಮತಿ ರಬ್ಬಿಕ ಫಹದ್ದಿಸ್. ಅಲ್ಲಾಹನು ನಿಮಗೆ ನೀಡಿದ ಅನುಗ್ರಹವನ್ನು ನೀವು ಎತ್ತಿ ಹೇಳಿರಿ. ಇಷ್ಟು ಮಾತ್ರ ಹೇಳುತ್ತಾ ನನ್ನ ಮಾತುಗಳಿಗೆ ಕಡಿವಾಣವಾಗುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. अस्सलामु अलैकुम वरहमतुल्लाहि वबरकातुहू.
ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಗೌರವಾನ್ವಿತ ಗುರುಗಳೇ, ಅತಿಥಿಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಈ ವೇದಿಕೆಯಲ್ಲಿ ನಾನು ಸೂರತು ತೀನ್ ಎಂಬ ಅಧ್ಯಾಯ ವಿವರಣೆಯನ್ನು ನೀಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಪ್ರೀತಿಯ ಮಿತ್ರರೇ, ಪವಿತ್ರ ಕುರ್ಆನ್ ಎಂಬುದು ಅಲ್ಲಾಹನ ಅನಾದಿ ನುಡಿಗಳಿಂದ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅರಬಿ ಭಾಷೆಯಲ್ಲಿ ಅವತೀರ್ಣವಾದಂತಹ ವಚನಗಳ ಸಂಗ್ರಹಿತ ಗ್ರಂಥ. ಈ ಗ್ರಂಥಕ್ಕೆ ತತ್ಸಮಾನವಾದ ಮತ್ತೊಂದು ಕಾವ್ಯ ರಚನೆ, ಮನುಷ್ಯನಿಗೆ ಅಸಾಧ್ಯವಾದ ಮಾತು, ಅಲ್ಲಾಹನ ಪ್ರತಿಯೊಂದು ಪದಕ್ಕೂ ಆಳವಾದ ಅರ್ಥವನ್ನು ಹೊಂದಿರುತ್ತದೆ. ಅಲ್ಲಾಹನು ಸೂರತು ತೀನ್ನಲ್ಲಿ ಉಲು ಅಜ್ಮಿನ್ ಎಂಬ 5 ಅಂಬ್ಯಾಗಳಲ್ಲಿ 3 ಅಂಬ್ಯಾಗಳ ಕುರಿತು ಹೇಳುತ್ತಾನೆ. ಈ ಸೂರತ್ತಿನಲ್ಲಿ ಅಲ್ಲಾಹನ ಸೃಷ್ಟಿಗಳ ಮೇಲೆ ಆಣೆ ಹಾಕಿ ನಾವು ಮನುಷ್ಯರನ್ನು ಉತ್ತಮ ರೀತಿಯಲ್ಲಿ ಸೃಷ್ಟಿಸಿದ್ದೇವೆ ಎಂದಾಗಿದೆ. ಅಲ್ಲಾಹನು ಹೇಳುತ್ತಾನೆ, ವತ್ತೀನಿ ವಜ್ಜೈತೂನ್, ಅಂಜೂರ ಮತ್ತು ಆಲಿವ್ ಹಣ್ಣಿನಾನೆ ಸಾಕ್ಷಿ. ವತ್ತೀನಿ, ಅಂಜೂರ ಹಣ್ಣಿನಾನೆ ಸಾಕ್ಷಿ. ಇದು ಅಂಜೂರದ ಮಾತ್ರವಾಗಿದೆಯೇ ಉದ್ದೇಶ? ಇಮಾಮ್ ಕುರ್ತುಬ ರಲಿಯಲ್ಲಾಹು ಅನ್ಹು ರವರ ಪ್ರಕಾರ ಹುವ ಮಸ್ಜಿದ್ ಅಸ್ಹಾಬುಲ್ ಕಹ್ಫ್, ರೋಮಾ ದೇಶದ ರಾಜನು ಮೂರ್ಖ ಪೂಜೆ ಹಾಗೂ ಅನಾಚಾರಗಳನ್ನು ಬಲವಂತವಾಗಿ ಹೇಳಿದಾಗ ಅಲ್ಲಿನ ಸತ್ಯ ವಿಶ್ವಾಸಿಯ ಯುವಕರು ತಮ್ಮ ವಿಶ್ವಾಸವನ್ನು ರಕ್ಷಿಸಲು ಬೇಕಾಗಿ ಊರು ಬಿಟ್ಟು ಗುಹೆಯೊಂದರಲ್ಲಿ ಸತ್ಯ ವಿಶ್ವಾಸಿಯ ಯುವಕರು 309 ವರ್ಷಗಳ ಕಾಲ ಸವಿ ನಿದ್ದೆ ಮಾಡಿದಂತಹ ಜಾಗದಲ್ಲಿರುವ ಮಸೀದಿಯ ಕುರಿತಾಗಿದೆ ಎಂಬುದು ಇದರ ಅಭಿಪ್ರಾಯ. ಹೀಗೆ ಹಲವಾರು ಅಭಿಪ್ರಾಯಗಳನ್ನು ನಾವು ಕಾಣಬಹುದು. ವಜ್ಜೈತೂನ್ ಆಲಿವ್ ಹಣ್ಣಿನಾನೆ ಸತ್ಯ, ಜೈತೂನ್ ಹಣ್ಣಿನಾನೆ ಸತ್ಯ. ನೀವು ಜೈತೂನ್ ಹಣ್ಣನ್ನು ತಿನ್ನಿರಿ, ಇದು ಬರಕತ್ತಿನ ಮರವಾಗಿದೆ. ಇದನ್ನು ಪದಾರ್ಥವನ್ನಾಗಿ ಸೇವಿಸುತ್ತಾರೆ. ಸೂರತುಲ್ ಮುಅ್ಮಿನ್ 20ನೇ ಆಯತಲ್ಲಿ ಅಲ್ಲಾಹು ತಾಲಾ ಹೇಳುತ್ತಾನೆ, ಸೀನಾಯಿ ಪರ್ವತದಲ್ಲಿ ಬೆಳೆಯುವಂತಹ ಒಂದು ಜಾತಿಯ ಮರ ನಾವು ಸೃಷ್ಟಿಸಿದ್ದೇವೆ. ಅದು ಎಣ್ಣೆಯನ್ನು ಉಣ್ಣುವರಿಗಾಗಿ ಕೊಟ್ಟು ಪದಾರ್ಥವನ್ನು ಉತ್ಪಾದಿಸುತ್ತದೆ. ಇಷ್ಟು ಮಹತ್ವವಿರುವ ಕಾರಣದಿಂದ ಅದಕ್ಕೆ ಆಣೆ ಹಾಕಿ ಹೇಳುತ್ತಾರೆ. ಅಲ್ಲಾಹನು 2ನೇ ಸೂಕ್ತದಲ್ಲಿ ಹೇಳುತ್ತಾನೆ, ವತೂರಿ ಸೀನೀನ್, ಶುಭ ಸುಂದರ ತೂರ್ ಪರ್ವತದಾನೆ ಸತ್ಯ. ತೂರ್ ಪರ್ವತ ಎಂಬುದು ಅಲ್ಲಾಹನು ಮತ್ತು ಮೂಸಾ ನಬಿ ಅಲೈಹಿಸ್ಸಲಾಂ ಅವರ ಮಾತುಕತೆ ನಡೆದ ಸ್ಥಳ. ಈ ಸ್ಥಳಕ್ಕೆ ಕೂಡ ಆಣೆ ಹಾಕಿ ಹೇಳುತ್ತಾರೆ, ವಹಾದಲ್ ಬಲದಿಲ್ ಅಮೀನ್, ನಿರ್ಭೀತ ತಾಣವಾಗಿರುವ ಈ ಊರಿನಾನೇ ಸತ್ಯ. ಇದು ಸುರಕ್ಷಿತವಾದ ತಾಣವಾಗಿದೆ. ಇಲ್ಲಿಗೆ ಒಬ್ಬರು ಪ್ರವೇಶಿಸಿದ್ದಾರೆ. ಅದು ಯಾರೆಂದರೆ ಅದು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾಗಿದ್ದಾರೆ. ಪ್ರಥಮವಾಗಿ ಹೇಳಿದಂತಹ ಉಲುಲ್ ಅಜ್ಮಿನ್ ನ 3 ಅಂಬ್ಯಗಳ ವಿಷಯ ಈ ಸೂರತ್ತಿನಲ್ಲಿದೆ. ವತ್ತೀನಿ ವಜ್ಜೈತೂನ್, ಇದರಲ್ಲಿ ವತೂರಿ ಸೀನೀನ್ ಅಲ್ಲಾಹನು ಮತ್ತು ಮೂಸಾ ನಬಿ ಅಲೈಹಿಸ್ಸಲಾಂ ರವರ ಮಾತುಕತೆ ನಡೆದ ಸ್ಥಳ. ವಹಾದಲ್ ಬಲದಿಲ್ ಅಮೀನ್, ಇದು ಮಕ್ಕಾ ನಗರದ ಕುರಿತಾಗಿದೆ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ ಸಂಬಂಧಪಟ್ಟದ್ದು. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾತ್ರ ಸಂಬಂಧಪಟ್ಟದ್ದು. ನಾವು ಕುರ್ಆನ್ ಅನ್ನು ಆಳವಾಗಿ ತೆರೆದು ನೋಡಿದರೆ ಇನ್ನು ವಿಷಯಗಳನ್ನು ನಾವು ಕಾಣಬಹುದು. ಸಮಯದ ಅಭಾವದಿಂದ ನಾನು ಈ ಭಾಷಣಕ್ಕೆ ವಿರಾಮ ಹಾಕುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಒಂದು ಫಲಿತ ಲೋಝೋನ್ ವಿಭಾಗದ ಬ್ಯಾರಿ ಭಾಷಣ ಸ್ಪರ್ಧೆ. ಲೋಝೋನ್ ವಿಭಾಗದ ಬ್ಯಾರಿ ಭಾಷಣ ಸ್ಪರ್ಧೆಯ ಫಲಿತಾಂಶಗಳು ಬರ್ತಾ ಇದೆ. ಚೆಸ್ ನಂಬರ್ 1111 ಇಂಫಾಜ್ ನಾವೂರ್ ಟೀಮ್ ದಿ ಜಿಲ್ಲಾ. ಥರ್ಡ್ ಪ್ಲೇಸ್, second prize going to chess number 104 Arfad Kajur team Dijila. The first prize going to chess number 126 Sabit Wamada Padav, A grade 19 points. Please not. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವ ನನ್ನ ನೆಚ್ಚಿನ ಸಹಪಾಠಿಗಳು, ಸೂರತು ತೀನ್ ವಿಷಯವನ್ನು ಅಲ್ಪ ಸಮಯದಲ್ಲಿ ನಾನು ವಿವರಣೆ ನೀಡುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ.
بسم الله الرحمن الرحيم إنا أنزلناه في ليلة القدر ليلة القدر خير من ألف شهر تنزل الملائكة والروح فيها بإذن ربهم من كل أمر سلام هي حتى مطلع الفجر ಪ್ರೀತಿಯ ಮಿತ್ರರೇ, ಕುರ್ಆನ್ ಎಂಬುದು ಅಲ್ಲಾಹನ ಗ್ರಂಥ. ಇದಕ್ಕೆ ತತ್ಸಮಾನವಾದ ಗ್ರಂಥ ಬೇರೊಂದಿಲ್ಲ. ವಿಶ್ವವಿಖ್ಯಾತ ಭಾಷೆಗಳಲ್ಲಿ ಅತ್ಯಂತ ಮುಂಪಕ್ತಿಯಲ್ಲಿರುವಂತಹ ಅರಬಿ ಸಾಹಿತ್ಯ ಭಾಷೆ. ಈ ಅರಬಿ ಸಾಹಿತ್ಯ ಭಾಷೆಗಳಲ್ಲಿ ಉತ್ತುಂಗತೆಯಲ್ಲಿ ಮೆರೆದಂತಹ ಸಾಹಿತ್ಯ ಸಾಮ್ರಾಟರಿಗೂ ಇದು ಸವಾಲಾಗಿದೆ. ಅಂತಹದಾಗಿದೆ ಕುರ್ಆನ್. ಈ ಕುರ್ಆನ್ ಸೂರತುಲ್ ಇಸ್ರಾನಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಕುಲ್ ಇನ್ ಇಜ್ತಮಅತಿಲ್ ಇನ್ಸು ವಲ್ ಜಿನ್ನು ಅಲಾ ಅನ್ ಯಅತು ಬಿಮಿಥ್ಲಿ ಹಾದಲ್ ಕುರ್ಆನ್ ಲಾ ಯಅತೂನ ಬಿಮಿಥ್ಲಿ ವಲೌ ಕಾನ ಬಅದುಹುಂ ಲಿಬಅದಿನ್ ظهೀರಾ. ಮನುಷ್ಯನು ಜಿನ್ನುಗಳು ಸೇರಿ ಕುರ್ಆನಿಗೆ ಸಮಾನವಾದದ್ದನ್ನು ನೀವು ತರಲು ಪ್ರಯತ್ನಿಸಿದರೆ ನಿಮ್ಮಿಂದ ತರಲು ಸಾಧ್ಯವಾಗುವುದು. ಅಲ್ಲಾಹನು ಕುರ್ಆನ್ ಅಲ್ಲಿ ಧ್ಯೇಯವಾಗಿದೆ. ಅಲ್ಲಾಹನು ಅಂತಹ ಕುರ್ಆನ್ ಅಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಇನ್ನಾ ಅನ್ಜಲ್ನಾಹು ಫೀ ಲೈಲತಿಲ್ क़ದ್ರ್. ನಿಶ್ಚಯವಾಗಿಯೂ ನಾವು ಕುರ್ಆನ್ ಅನ್ನು ಕದ್ರಿನ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದೆವು. ಈ ಕದ್ರಿನ ರಾತ್ರಿ ಯಾವುದು ಎಂದು ಸೂರತುಲ್ ಬಕ್ರದಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿಲ್ ಕುರ್ಆನ್. ಕುರ್ಆನ್ ಎಂಬುದನ್ನು ನಾವು ರಮದಾನ್ ತಿಂಗಳಲ್ಲಿ ಅವತೀರ್ಣಗೊಳಿಸಿದೆವು. ಅದು ರಾತ್ರಿ ಯಾವ ರಾತ್ರಿಯಲ್ಲಾಗಿತ್ತು ಎಂದು ಸೂರತುಲ್ ದುಖಾನ್ ಅಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಇನ್ನಾ ಅನ್ಜಲ್ನಾಹು ಫೀ ಲೈಲತಿನ್ ಮುಬಾರಕ. ನಾವು ಅನುಗ್ರಹಿತ ರಾತ್ರಿಯಲ್ಲಾಗಿದೆ ಕುರ್ಆನ್ ಅವತೀರ್ಣಗೊಳಿಸಿದೆ. ಈ ಅನುಗ್ರಹಿತ ರಾತ್ರಿ ಎಂಬುದು ಶಅಬಾನ್ ತಿಂಗಳಲ್ಲಿ ಎಂದು ಕೇಳುವ ಅಭಿಪ್ರಾಯವಿದೆ. ಈ ಅಭಿಪ್ರಾಯವನ್ನು ಅಲ್ಲಾಮ ನೈಸಾಬಿ ರಲಿಯಲ್ಲಾಹು ಅವರು ಗರಾಯಿಬುಲ್ ಕುರ್ಆನ್ ಅಲ್ಲಿ ಇದಕ್ಕೆ ಯಾವುದೇ ಪುರಾವೆಯನ್ನು ಕಂಡಿಲ್ಲ ಎಂದು ಗರಾಯಿಬುಲ್ ಕುರ್ಆನ್ ಅಲ್ಲಿ ಹೇಳಿದ್ದಾರೆ. ಅರ್ಥಾತ್ ಕದ್ರಿನ ರಾತ್ರಿಯಲ್ಲಿ ನಾವು ಅವತೀರ್ಣಗೊಳಿಸಲು ಆರಂಭಿಸಿದೆವು. ಇದಕ್ಕೆ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅವರ ಪ್ರಕಾರ ಕುರ್ಆನ್ ಅನ್ನು ಭೂಮಿಗೆ ಸಮೀಪವಾದ ಆಕಾಶದಲ್ಲಿ ಒಟ್ಟಾಗಿ ಕುರ್ಆನ್ ಅವತೀರ್ಣಗೊಳಿಸಿ ಸಂದರ್ಭಾನುಸಾರವಾಗಿ 23 ವರ್ಷಗಳ ಕಾಲ ಕುರ್ಆನ್ ಅನ್ನು ಅವತೀರ್ಣಗೊಳಿಸಿದೆವು ಎಂದು ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅವರ ಪ್ರಕಾರವಾಗಿದೆ. ನಂತರದ ಈ ಕುರ್ಆನ್ ಅನ್ನು ರಾತ್ರಿಯಲ್ಲಿ ಯಾಕಾಗಿ ಬೇಕಿತ್ತು ಕುರ್ಆನ್ ಅನ್ನು ಅವತೀರ್ಣಗೊಳಿಸುವುದು? ಇದಕ್ಕೆ ಅಲ್ಲಾಹ್ ಸೂರತುಲ್ ಇದಕ್ಕೆ ಯಾಕೆಂದ್ರೆ ಬೆಳಿಗ್ಗೆಗಿಂತ ರಾತ್ರಿಗೆ ತುಂಬಾ ಶ್ರೇಷ್ಠತೆ ಇದೆ ಇಸ್ಲಾಮಿನಲ್ಲಿ. ಇನ್ನ ನಾಶಿಅತಲ್ ಲೈಲಿ ಅಶದ್ದು ಅಕ್ವಾ ಮುಕ್ವಾ. ರಾತ್ರಿ ಎದ್ದು ನಮಾಜ್ ಮಾಡುವುದು ಮತ್ತೆ ರಾತ್ರಿಯಲ್ಲಿ ಮಾತಿಗೆ ಸ್ಪಷ್ಟತೆ ಇರುವುದು ಅದು ರಾತ್ರಿಯಲ್ಲಾಗಿದೆ. ಆ ಕಾರಣದಿಂದಾಗಿದೆ ಕುರ್ಆನ್ ಅನ್ನು ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದೆ. ಅಲ್ಲಾಹ್ ನಂತರದ ಆಯತಲ್ಲಿ ಹೇಳುತ್ತಾನೆ, ವಮಾ ಅದ್ರಾಕ ಮಾ ಲೈಲತುಲ್ क़ದ್ರ್. ಹುಜೂರರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರೇ ನಿಮಗೆ ಕದ್ರ್ ಅಂದ್ರೆ ಯಾವುದೆಂದು ಗೊತ್ತಾ? ಈ ಕದ್ರಿನ ರಾತ್ರಿ ಎಂಬುದು ಯಾವುದೆಂದು ಗೊತ್ತದೆ ಎಂದು ಹುಜೂರ್ ರಲಿಯಲ್ಲಾಹು ಅಲೈಹಿ ವಸಲ್ಲಂ ಕೇಳುತ್ತಾರೆ. ಈ ವಮಾ ಅದ್ರಾಕ ಎಂಬ ಪ್ರಯೋಗವನ್ನು ಮನುಷ್ಯ ಬುದ್ಧಿಗೆ ನಿಲುಕದ್ದಾಗಿದೆ. ಈ ವಮಾ ಅದ್ರಾಕ ಎಂಬುದನ್ನು ಯೂಸ್ ಮಾಡುವುದು ಮನುಷ್ಯ ಬುದ್ಧಿಗೆ ನಿಲುಕದ್ದಾಗಿದೆ. ವಮಾ ಅದ್ರಾಕ ಮಲ್ ಕಾರ್ಯ ಯೌಮ ಯಕೂನು ನಾಸು ಕಲ್ ಫರಾಶಿಲ್ ಮಬ್ಸೂಸ್ ವಮಾ ಅದ್ರಾಕ ಮಾ ಹಿಯ ನಾರುನ್ ಹಾಮಿಯ. ಹೀಗೆ ಮನುಷ್ಯ ಬುದ್ಧಿಗೆ ನಿಲುಕದ್ದನ್ನು ವಮಾ ಅದ್ರಾಕ ಎಂಬುದು ಪ್ರಯೋಗ ಮಾಡುತ್ತಾನೆ. ಅದೇ ಮನುಷ್ಯ ಬುದ್ಧಿಗೆ ನಿಲುಕುವುದಾದರೆ ವಮಾ ಯುದ್ರಿಕ ಲಅಲ್ಲಹು ಯಝ್ಜಕ ಔ ಯذكر ಫತಂಫಅ ذಿಕ್ರ್. ಅಲ್ಲಾಹ್ ಹೀಗೆ ಹೇಳುತ್ತಾ ಹೋಗ್ತಾನೆ. ಅಲ್ಲಾಹನು ನಂತರದ ಆಯತಲ್ಲಿ ಹೇಳ್ತಾನೆ, ಲೈಲತುಲ್ क़ದ್ರ್ ಖೈರುಂ ಮಿನ್ ಅಲ್ಫಿ ಶಹರ್. ಕದ್ರ್ ಲೈಲತುಲ್ क़ದ್ರ್ ಎಂಬುದು 1000 ಮಾಸಕ್ಕಿಂತಲೂ ಉತ್ತಮವಾಗಿದೆ. ಇಲ್ಲಿ ಅಲ್ಫ್ ಎಂಬ ಪದಕ್ಕೆ 1000 ಮಾಸಕ್ಕಿಂತಲೂ ಉತ್ತಮವಾಗಿದೆ ಹೇಗೆ ಅರ್ಥ ಇಟ್ಟಿದೆ ಎಂದು ಕೇಳಿದರೆ ಮೊದಲು ಅಲ್ಫ್ ಎಂಬ ಪದವನ್ನು ಅರ್ಥವನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಅಲ್ಫ್ ಎಂಬುದು ಲಿಅನ್ನಲ್ ಅರಬ ತذكر ಫಿ ಗಾಯತಿಲ್ ಅಶ್ಯಾ. ಎಣಿಕೆ ಇಲ್ಲದ ವಸ್ತುವಿಗೆ ಅರಬಿಗಳು ಅಲ್ಫ್ ಎಂಬುತ್ತಿರುವುದು. ಆದ್ದರಿಂದ ಅಲ್ಫ್ ಎಂಬುದಕ್ಕೆ 1000ಕ್ಕಿಂತಲೂ ಎಂಬುದು ಅರ್ಥವನ್ನು ಬರುತ್ತದೆ. ಅಲ್ಲಾಹ್ ನಂತರದ ಆಯತಲ್ಲಿ ಹೇಳುತ್ತಾನೆ, ತನಜಲುಲ್ ಮಲಾಯಿಕತು ವರ್ರೂಹು ಫೀಹಾ ಬಿಇذن ರಬ್ಬಿಹಿಂ ಮಿನ್ ಕುಲ್ಲಿ ಅಮ್ರ್. ಅಲ್ಲಾಹನ ಸಮ್ಮತಿ ಮೇರೆಗೆ ದೇವದೂತರು ರೂಹ್ ಬಂದು ಇಳಿಯರು. ಇಲ್ಲಿ ರೂಹ್ ಎಂಬುದರ ಉದ್ದೇಶ ಜಿಬ್ರೀಲ್ ಅಲೈಹಿಸ್ಸಲಾಮರಾಗಿದ್ದಾರೆ. ಏಕೆಂದರೆ ಜಿಬ್ರೀಲ್ ಅಲೈಹಿಸ್ಸಲಾಮರನ್ನು ಕುರಿತು ಅಲ್ಲಾಹನು ಕುರ್ಆನ್ ಧಾರಾಳವಾಗಿ ಹೇಳುತ್ತಾನೆ, ಇನ್ನಹು ಲಕೌಲು ರಸೂಲಿನ್ ಕರೀಮ್ ಫೀ ಕುವ್ವತಿನ್ ಇಂದ ದಿ ಅರ್ಶಿ ಮಕೀನ್ ಮುತಾಯಿನ್ ಥಮ್ಮ ಅಮೀನ್. ಜಿಬ್ರೀಲ್ ಅಲೈಹಿಸ್ಸಲಾಮರನ್ನು ಕುರಿತು ಹೇಳಿದ್ದರಿಂದ ಇದು ಜಿಬ್ರೀಲ್ ಅಲೈಹಿಸ್ಸಲಾಮರೆಂದು ವ್ಯಾಖ್ಯಾನಪಡಿಸಿದ್ದಾರೆ. ಸಲಾಮುನ್ ಹಿಯ ಹತ್ತಾ ಮತ್ಲುಲ್ ಫಜ್ರ್. ಇಂತಹ ವಿಷಯವು ಸಲಾಮುನ್ ಹಿಯ ಹತ್ತಾ ಮತ್ಲುಲ್ ಫಜ್ರ್, ಪ್ರಬೋಧ ಬೆಳಗ್ಗೆವರೆಗೆ ಇರುತ್ತದೆ. ಪ್ರಬೋಧನೆ ಹತ್ತಾ ಮತ್ಲುಲ್ ಫಜ್ರ್, ಫಜ್ರಿನಿಂದ ಕಾಲದವರೆಗೂ ಇದರ ಅನುಗ್ರಹ ಇರುತ್ತದೆ. ಲಾ ಮತ್ಲುಲ್ ಶಮ್ಸ್, ಸೂರ್ಯ ಉದಯ ಆಗುವ ತನಕಲ್ಲ, ಮತ್ಲುಲ್ ಫಜ್ರ್ ಅಂತ ಹೇಳಿದ್ದು. ಆದ್ದರಿಂದ ಇದು ಫಜ್ರ್ ಯಾವಾಗ ಸುಬಹಿ ನಮಾಜ್ ವಾಂಗಿನ ಅದಾನಿನ ಸಮಯದಲ್ಲಿ ಇದರ ಅನುಗ್ರಹಿತ ರಾತ್ರಿ ಇರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಈ ಕುರ್ಆನ್ ಎಂಬುದು ಅಲ್ಲಾಹನ ಆಳವಾದ ಗ್ರಂಥವಾಗಿದೆ. ಇದನ್ನು ಕಲಿಯಲು ಅಲ್ಲಾಹು ತೌಫೀಕ್ ನೀಡಲಿ ಎಂಬ ಮಾತಿಗೆ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಐಡಿಯಲ್ ಟಾಕ್ ಸ್ಪರ್ಧಾರ್ಥಿಗಳು ಬರಬೇಕು. ಐಡಿಯಲ್ ಟಾಕ್ ನ ಬಳಿಕ ರೈನ್ಬೋ ಸ್ಪರ್ಧೆ ನಡೆಯುವುದು. ರೈನ್ಬೋ ಟ್ಯೂನ್. ಐಡಿಯಲ್ ಟಾಕ್ ಬಳಿಕ ರೈನ್ಬೋ ಟ್ಯೂನ್ ನಡೆಯುವುದು. ಹೊರಬರ್ತಾ ಇದೆ ಒಂದು ಫಲಿತಾಂಶ.
ಲೋಝೋನ್ ವಿಭಾಗದ ಕನ್ನಡ ಭಾಷಣ ಸ್ಪರ್ಧೆಯ ಫಲಿತಾಂಶ. ಫಸ್ಟ್ ಪ್ರೈಸ್ ಗೋಯಿಂಗ್ ಟು ಚೆಸ್ ನಂಬರ್ 104 ಅರ್ಫಾದ್ ಕಾಜೂರ್ ಟೀಮ್ ದಿಜಿಲಾ. ಸೆಕೆಂಡ್ ಪ್ರೈಸ್ ಇಸ್ ಗೋಯಿಂಗ್ ಟು ಒನ್ಸ್ ಅಗೇನ್ 105 ರಾಯಿಫ್ ಲಾಡಿ ಟೀಮ್ ದಿಜಿಲಾ. ಥರ್ಡ್ ಪ್ರೈಸ್ ಗೋಯಿಂಗ್ ಟು ಚೆಸ್ ನಂಬರ್ 125 ಸಾಬಿತ್ ಕುಲೂರ್ ಟೀಮ್ ಫುರಾತ್. ಪ್ಲೀಸ್ ನಾಟ್ coordinator, final coordinator is on the stage. السلام عليكم ورحمة الله تعالى وبركاته. بسم الله والحمد لله والصلاة والسلام على رسول محمد وعلى آله وصحبه أجمعين. أما بعد. ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ತೀರ್ಪುಗಾರರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ನನ್ನ ಪ್ರೀತಿಯ ಸ್ನೇಹಿತರೆ, ಈ ವೇದಿಕೆಯಲ್ಲಿ ನಾನು ಸೂರತ್ ಅಲ್ ಕೌಸರ್ ಇದರ ವಿವರಣೆಯನ್ನು ನೀಡಲು ನಾನು ಇಚ್ಛಿಸುತ್ತೇನೆ. ಅಲ್ಲಾಹನ ತೌಫೀಕ್ ನೀಡಲಿ. ಇದು ಕಾಣಲು ಮೂರು ಸೂಕ್ತಗಳು ಕಾಣಲು ಇದ್ದರೂ ಇದರ ವಿವರಣೆಯು ಕೊಡಲು ಅಸಾಧ್ಯವಿಲ್ಲ, ಅಷ್ಟು ವಿವರಣೆಯನ್ನು ನೀಡಿದ್ದಾರೆ. ಪ್ರೀತಿಯ ಮಿತ್ರರೇ, ಕುರ್ಆನ್ ಎಂಬುದು ಒಂದು ಜಗತ್ತಾಗಿದೆ. ಈ ಕುರ್ಆನ್ ಅನ್ನು ಇಟ್ಟುಕೊಂಡು ಹಲವಾರು ಸಂಶೋಧನೆಗಳನ್ನು ನಡೆಯುತ್ತಲೇ ಇದೆ. ಇನ್ನು ನಡೆಸಿದರೂ ಹೊಸ ಹೊಸ ವಿಷಯಗಳನ್ನು ಕರಗತ ಮಾಡಿಕೊಳ್ಳಬಹುದು. ವಿಜ್ಞಾನಿಗಳು ಮೂಲ ವಿಷಯಗಳನ್ನು ಕರಗತ ಮಾಡಿಕೊಳ್ಳಬಹುದು. ವಿಜ್ಞಾನಿಗಳು ಮೂಲ ವಿಷಯವನ್ನು ಸಂಶೋಧನೆ ನಡೆಸಿ ಯಾವುದೇ ಕುರುಗಳು ಸಿಗದೆ ಈ ಕುರ್ಆನಿನ ಮೂಲಕ ಹೊರತೆಗೆದ ವಿಷಯಗಳು ನಮ್ಮ ಮುಂದೆ ಇದೆ. ಸ್ನೇಹಿತರೆ, ಈ ಕುರ್ಆನ್ ಎಂಬುದು 23 ವರ್ಷಗಳ ಅವಧಿಯಲ್ಲಿ ಅವತೀರ್ಣವಾದದ್ದು. ಸಂದರ್ಭಾನುಸಾರವಾಗಿ ಭೂಮಿಗೆ ಹಂತ ಹಂತವಾಗಿ ಅವತೀರ್ಣವಾಗಿದೆ. ಇದರೊಂದಿಗೆ ಸೂರತುಲ್ ಕೌಸರ್ ಕೂಡ ಅವತೀರ್ಣವಾದದ್ದು. ಈ ಅಧ್ಯಾಯದಲ್ಲಿ ಪ್ರಥಮ ಸೂಕ್ತದಲ್ಲಿ ಕೌಸರ್ ಎಂಬ ಪದ ಬಂದಿರುವುದರಿಂದ ಈ ಸೂರತಿಗೆ ಕೌಸರ್ ಎಂಬ ನಾಮಕರಣ ಮಾಡಲಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸ್ಜಿದುಲ್ ಹರಾಮ್ ನಿಂದ ಈ ಕಡೆ ಬರುತ್ತಿದ್ದರೆ ಆಸಿಬ್ ವಾಯಿಲ್ ನಿಸಾಮ್ ಆ ಕಡೆ ಹೋಗುತ್ತಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅಲ್ ಅಮೀನ್ ಎಂದು ಕರೆಯುತ್ತಿದ್ದರು. ಪ್ರವಾದಿಯವರಿಗೆ ನುಬೂವತಿನ ಪೋಷಣೆ ಮಾಡಿದಾಗ ಕುರೈಶಿ ಪ್ರಮುಖರು ಪ್ರವಾದಿಯೊಂದಿಗೆ ಮಾತುಕತೆ ನಡೆಸಬಾರದೆಂದು ತೀರ್ಮಾನ ನಡೆಸಲಾಯಿತು. ಆ ಸಮಯದಲ್ಲಾಗಿದೆ ಆಸಿಬ್ ವಾಯಿಲ್ ನಿಸಾಮ್ ಪ್ರವಾದಿಯವರೊಂದಿಗೆ ಮಾತುಕತೆ ನಡೆಸುವುದು. ಪ್ರವಾದಿಯೊಂದಿಗೆ ಏಕೆ ಮಾತುಕತೆ ನಡೆಸಿದ್ದೀರಿ ಎಂದು ಪ್ರಶ್ನೆ ಹಾಕುವಾಗ ಆ ಪ್ರಶ್ನೆಗೆ ಪ್ರತ್ಯುತ್ತರವಾಗಿ ಇವರೊಂದಿಗೆ ಮಾತನಾಡಿ ಏನಾಗಲು ಸಾಧ್ಯವಿಲ್ಲ, ಅವರು ಮೂಲ ಕಡಿಯಲ್ಪಟ್ಟವರಾಗಿದ್ದಾರೆ ಎಂದು ಕೀಲಾಗಿ ಪ್ರತ್ಯುತ್ತರ ನೀಡಿದರು. ಈ ಪ್ರತ್ಯುತ್ತರಕ್ಕೆ ಬೇಕಾಗಿ ಈ ಸೂರತ್ ಅವತೀರ್ಣವಾದದ್ದು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ನಾ ಆತೈನಾಕಲ್ ಕೌಸರ್. ತಮಗೆ ನಾವು ಖಂಡಿತ ಅಲ್ ಕೌಸರ್ ಅನ್ನು ನೀಡಿರುತ್ತೇವೆ. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರ ಪ್ರಕಾರ ಖೈರನ್ ಖತೀರ್ ಧಾರಾಳವಾದ ಅನುಗ್ರಹ ಎಂದಾಗಿದೆ. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಈ ಅಭಿಪ್ರಾಯವನ್ನು ಹೇಳಿದಾಗ ಇವರಲ್ಲಿ ಪ್ರಶ್ನೆಯನ್ನ ಹಾಕುತ್ತಾರೆ. ಅನ್ನಹು ಸಯಕೂಲುನ ಇನ್ನಹು ಬಾರ ಫಿಲ್ ಜನ್ನah. ಕೌಸರ್ ಎಂದರೆ ಅದೊಂದು ಸ್ವರ್ಗದ ನದಿ ಎಂದು ಹೇಳುತ್ತಾರಲ್ಲವೇ, ಅದರ ಉತ್ತರವನ್ನು ನೀಡುತ್ತಾರೆ. ಹಲವಾರು ಅನುಗ್ರಹದಲ್ಲಿ ಆ ನದಿ ಸೇರಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ 2 ಹೌಲುಲ್ ಕೌಸರ್ ಅನ್ನು ನೀಡಲಾಗಿದೆ, ಒಂದು ಮಾಶರ್ನಲ್ಲಿ ಮತ್ತೊಂದು ಸ್ವರ್ಗದಲ್ಲಿ. ನಂತರದ ಸೂಕ್ತದಲ್ಲಿ ಹೇಳುತ್ತಾನೆ, ಫಸಲ್ಲಿ ಲಿರಬ್ಬಿಕ ವನ್ಹರ್. ಆದ್ದರಿಂದ ತಾವು ತಮ್ಮ ಪಾಲಕನಾದ ಅಲ್ಲಾಹನಿಗೆ ನಮಾಜ್ ಮಾಡಿರಿ ಮತ್ತು ಬಲಿದಾನವನ್ನು ನೀಡಿರಿ. ಅಬೂ ಅಯ್ಯಾನ್ ರಲಿಯಲ್ಲಾಹು ಅನ್ಹು ಮತ್ತು ಇಮಾಮ್ ರಾಜಿ ಅವರು ಹೇಳಿದಾಗ ಒಂದು ನಮಾಜ್ ಮತ್ತು ಉಹಿಯದ ಅಂದರೆ ಶಾರೀರಿಕವಾಗಿಯೂ ಸಾಂಪತ್ತಿಕವಾಗಿಯೂ ಆಗಿದೆ. ಅಲ್ಲಾಹನು ಕುರ್ಆನಿನಲ್ಲಿ ಶಾರೀರಿಕವಾದ ಆರಾಧನೆಯನ್ನು ಹೇಳುವಾಗ ಸಾಂಪತ್ತಿಕ ವಿಷಯವನ್ನು ಹೇಳುತ್ತಾನೆ. ಈ ಸೂಕ್ತದಲ್ಲಿ ಹಲವಾರು ಅಭಿಪ್ರಾಯಗಳನ್ನು ಮುಫಸ್ಸಿರ್ಗಳು ದಾಖಲಿಸಿದ್ದಾರೆ. ಕೊನೆಯಲ್ಲಿ ಇಮಾಮ್ ತಬರಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ನಮಾಜ್ ಅಲ್ಲಾಹನಿಗೂ ಬಲಿದಾನವು ಅಲ್ಲಾಹನ ಮಾರ್ಗದರ್ಶನದಲ್ಲಿ ಆಗಿರಬೇಕು. ಅಲ್ಲಾಹನು ಮುಂದಿನ ಸೂಕ್ತದಲ್ಲಿ ಹೇಳುತ್ತಾನೆ, ಇನ್ನ ಶಾನಿಯಕವು ಅಲ್ ಅಬ್ತರ್. ತಮ್ಮೊಂದಿಗೆ ದ್ವೇಷ ಸಾಧಿಸುವವನು ನಿಜದಲ್ಲಿ ಸಂತಾನ ಕಡಿಯಲ್ಪಟ್ಟವನೆಂದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎಲ್ಲ ಮಕ್ಕಳು ಚಿಕ್ಕಂದಿನಲ್ಲಿ ನಿಧಾನ ಹೊಂದಿದರು. ಇದರಿಂದ ಸಂತೋಷಗೊಂಡ ಕುರೈಶಿ ಮುಖಂಡರು ಪ್ರವಾದಿಯವರ ಬಳಿಕ ಅವರು ಉತ್ತರಾಧಿಕಾರಿಯಾಗಿ ತನ್ನ ಚಳುವಳಿಯನ್ನು ಮುಂದುವರಿಸಲು ಮಕ್ಕಳಿಲ್ಲ ಎಂದು ಹಂಗಿಸುತ್ತಿದ್ದರು. ಇದರ ಹೆಸರಿನಲ್ಲಿ ಅಬ್ತರ್ ಮೂಲ ಕಡಿಯಲ್ಪಟ್ಟವರು ಎಂದು ಆಗಾಗ ಕರೆದು ಹಂಗಿಸುತ್ತಿದ್ದರು. ಅವರಿಗೆ ಪ್ರತ್ಯುತ್ತರವಾಗಿ ಈ ಸೂರತ್ ಬಂದಿದೆ. ಅರ್ಥ ತಮ್ಮೊಂದಿಗೆ ವೈದ್ಯ ಕಟ್ಟಿಕೊಂಡವನು, ಹಿಂಗಾಮಿಗಳಿಲ್ಲದ ಬಾಲ ಮುರಿದವನು,
ಆತನ ಸಂತಾನಗಳಾಗಲಿ ಸತ್ಕೈತಿಗಳಾಗಿ ಉಳಿಯಲಾರದು. ಇಷ್ಟು ಹೇಳಿ ನನ್ನ ಈ ಕುರಾನ್ನ ಸೂಕ್ತವನ್ನು ನಿಲ್ಲಿಸುತ್ತಿದ್ದೇನೆ, ಸೂಕ್ತದ ವಿವರಣೆಯನ್ನು ನಿಲ್ಲಿಸುತ್ತಿದ್ದೇನೆ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು. ಇನ್ನು ವೇದಿಕೆಯಲ್ಲಿ ಐಡಿಯಲ್ ಟಾಕ್ ಇದರಡಿಯಲ್ಲಿ ಒಂದು ಫಲಿತಾಂಶ ಬರ್ತಾ ಇದೆ. ಹೈಝೋನ್ ವಿಭಾಗದ ಅರಬಿಕ್ ಟು ಕನ್ನಡ ತರ್ಜುಮಾ ಫಲಿತಾಂಶ ಬರ್ತಾ ಇದೆ. ಥರ್ಡ್ ಪ್ಲೇಸ್ ಇಸ್ ಗೋಯಿಂಗ್ ಟು ಚೆಸ್ ನಂಬರ್ 309 ರಿಜ್ವಾನ್ ಮೈಸೂರ್ ಟೀಮ್ ಫುರಾತ್. Second prize is going to chest number 301 Sajjad Mysore. Once again team Furat. Who is first? No, change. Chest number 32. Sorry, 304 Jarir Makbul team Furat. ಲೋ ಝೋನ್ ವಿಭಾಗದ ಇಂಗ್ಲಿಷ್ ಭಾಷಣ ಸ್ಪರ್ಧೆಯ ಫಲಿತಾಂಶ. ಥರ್ಡ್ ಪ್ರೈಸ್ ಗೋಯಿಂಗ್ ಟು ಚೆಸ್ ನಂಬರ್ 137 ಅಜೀಜ್ ಅರೆಹಳ್ಳಿ ಟೀಮ್ ಫುರಾತ್. Second prize is going to chess number 103 Shammaz Kaikamba. The first prize is going to chess number 134 Muzammil Sirugoppa team Furat. Just please note, chord letter Alif is on the stage. Alhamdulillahi Rabbil Alameen. As-salatu was-salamu ala sayyidil anbiya wal mursaleen wa ala alihi wa ashabi ajma'in. Amma ba'd, fa'udhu billahi minash shaitanir rajim. Bismillahir rahmanir rahim. قال الله تبارك وتعالى في القرآن المجيد وفرقان الحميد وما كان الله ليطلعكم على غيبه ولكن الله يجتمع من الرسول من يشاء. ಪ್ರೀತಿಯ ಸಮ್ಮಿತ್ರರೇ, ಸಹೋದರರೇ ಹಾಗೂ ಆದರಣೀಯ ಉಸ್ತಾದರೇ, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಈಗಿನ ಕಾಲಘಟ್ಟದಲ್ಲಿ ಕೆಲವು ವಹಾಬಿಗಳು, ಕೆಲವು ದೇವಬಂದಿಗಳು, ಕೆಲವು ನಜದಿಗಳು, ಇಂತಹಾದ ಕೆಲವು ಫಿರ್ಕತುಲ್ ಬಾತಿಲಿಯ ಅವರೆಲ್ಲರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಲ್ಮುಲ್ ಗೈಬಿನ ಮೇಲೆ ಶಕ್ಕು ಮಾಡುತ್ತಾರೆ, ಅದರ ಮೇಲೆ ಕಣ್ಣನ್ನು ಹೇಳುತ್ತಾರೆ, ಅದರ ಮೇಲೆ ಕೈ ಎತ್ತುತ್ತಾರೆ. ಎಂದರೆ ಅವರ ಹುಜೂರ್ ಹೇಳುತ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಏನು ಇಲ್ಮೆ ಗೈಬ್ ಇಲ್ಲ, ಮಾತ್ರ ಅವರು ಕುರ್ಆನ್ ನೋಡುವುದಿಲ್ಲ, ಕುರ್ಆನ್ ಸರಿಯಾಗಿ ತಿಳಿಯುವುದಿಲ್ಲ. ಕುರ್ಆನಿನಲ್ಲಿ ಅಲ್ಲಾಹನು ಸೂರೆ ಆಲೆ ಇಮ್ರಾನಿನಲ್ಲಿ ಹೇಳುತ್ತಿದ್ದಾನೆ, ನಾವು ಯಾವುದೇ ಸಾಮಾನ್ಯ ಮನುಷ್ಯರಿಗೆ ಇಲ್ಮುಲ್ ಗೈಬನ್ನು ನೀಡುವುದಿಲ್ಲ, ಆದರೆ ನಮ್ಮ ಪ್ರವಾದಿಯರಲ್ಲಿ ನಾವು ಇಲ್ಮುಲ್ ಗೈಬನ್ನು ನೀಡುತ್ತೇವೆ ಎಂದು. ಇಷ್ಟೇ ಅಲ್ಲ, ನಮ್ಮ ಪ್ರಿಯ ಸಮ್ಮಿತ್ರರೇ, ಮತ್ತೊಂದು ಸೂರೆ ಜಿನ್ನಿನಲ್ಲಿ ಆಲಿಮುಲ್ ಗೈಬಿ ಫಲಾ ಯುದ್ಹಿರು ಅಲಾ ಗೈಬಿಹಿ ಅಹದನ್ ಇಲ್ಲಾ ಮನ್ ಇರ್ತದಾ ಮಿನರ್ ರಸೂಲಿ ಎಂದು ಹೇಳಿದ್ದಾನೆ. ಅಷ್ಟೇ ಅಲ್ಲ, ಹಜರತೆ ಉಮರ್ ಇಬ್ನ್ ಅಲ್-ಖತ್ತಾಬ್ ರದಿಯಲ್ಲಾಹು ತಆಲಾ ಅನ್ಹು ಯಖೂಲು ಮಖಾಮನ್
يقول مقاما فينا في النبي صلى الله عليه وسلم قائما فأخبرني عن بدء الخلق حتى دخل أهل الجنة في منازلهم وأهل النار منازلهم حفظه ذلك من حفظه ويسعه من يسعه. ಹೇಳುತ್ತಾ ಇದ್ದಾರೆ ಹಜರತ್ ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ತಆಲಾ ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮೊಡನೆ ಇದ್ದರು ಒಂದು ಮಜ್ಲಿಸಿನಲ್ಲಿ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ನಿಂತರು. ಎದ್ದು ನಿಂತು ನಮಗೆ ನಿರ್ದೇಶನವನ್ನು ಮಾಡಿದರು. ನಮಗೆ ಹೇಳಿದರು, ಈ ಪ್ರಪಂಚದ ಆರಂಭದಿಂದ ಈ ಪ್ರಪಂಚದಲ್ಲಿ ಅಂದ್ರೆ ಎಲ್ಲ ಸ್ವರ್ಗ ನಿವಾಸಿಗಳು ಸ್ವರ್ಗಕ್ಕೆ ತಲುಪುವ ತನಕ, ನರಕ ನಿವಾಸಿಗಳು ನರಕಕ್ಕೆ ತಲುಪುವ ತನಕ ಹೇಳಿದರು, ಯಾರು ಇದನ್ನು ನೆನಪಿಟ್ಟುಕೊಳ್ಳುತ್ತಾನೆ ಅವರಿಗೆ ನೆನಪಿರುತ್ತದೆ, ಯಾರು ಇದನ್ನು ಮರೆತು ಬಿಡುತ್ತಾನೆ ಅವರಿಗೆ ಮರೆತು ಹೋಗುತ್ತದೆ ಎಂದು ಹೇಳಿದರು. ಈ ಹದೀಸ್ಗಳು ಕಾಣುವುದಿಲ್ಲ. ಒಂದು ಉರ್ದುವಲ್ಲಿ ಒಂದು ಶಾಯರಿ ಇದೆ ವಹಾಬಿಗಳಿಗೆ, जब पढ़ता है कुरान तो होता है परेशान, जब पढ़ता है कुरान तो होता है परेशान, जब पढ़ता है बुखार तो आता है बुखार लेकिन आती नहीं बुखारी. ಹೌದು ಸ್ನೇಹಿತರೆ, ಅಲ್ಲಾಹನು ಆಲಿಮುಲ್ ಗೈಬ್, ಅದು ಅವನ ನಫ್ಸಿಯಾದ ಗೈಬ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮಿಗೆ ಅಲ್ಲಾಹನು ನೀಡಿದ ಗೈಬ್ ಇದೆ. ಈ ಆಯತ್ ಅವರಿಗೆ ಕಾಣುವುದಿಲ್ಲ, ಏಕೆಂದರೆ ಅವರು ಕೆಲವು ಆಯತನ್ನು ಮಾತ್ರ ನಂಬುತ್ತಾರೆ, ಕೆಲವನ್ನು ತಿರಸ್ಕರಿಸಿಬಿಡುತ್ತಾರೆ. ಇದು ಮಾತಿಗೆ ಆಖರು ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮತ್ತೊಂದು ಫಲಿತಾಂಶ, ಹೈಝೋನ್ ಅರಬಿಕ್ ಸ್ಪೀಚ್ ಫಲಿತಾಂಶ, ಅತ್ಯಂತ ಆವೇಶವಾಗಿದ್ದಂತಹ ಭಾಷಣ ಸ್ಪರ್ಧೆಯ ಫಲಿತಾಂಶ ಬರ್ತಾ ಇದೆ. ಹೂ ಇಸ್ ಫಸ್ಟ್? ಸಜ್ಜಾದ್ ಅಲಿ. ಬರ್ತಾ ಇದೆ ಒಂದು ಫಲಿತಾಂಶ. ದ ಥರ್ಡ್ ಪ್ರೈಸ್ ಗೋಯಿಂಗ್ ಟು ಚೆಸ್ ನಂಬರ್ 301 ಸಜ್ಜಾದ್ ಮೈಸೂರ್ ಟೀಮ್ ಫುರಾತ್. ಸೆಕೆಂಡ್ Hafiz Ustad, who is first? Nodi, the first base is going to just number 304 Jarir Makbul, team Furat. Second prize is going to chess number 320 Hafil Irfan Beltangadi, team Dijila. Third prize is going to chess number 301 Sajjad Mysore, once again team Furat. Please not call it Rabah. Alhamdulillah Rabbil Alameen wal aqibatu lil muttaqin. الصلاة والسلام على من كان نبيا وآدم بين الماء والطين وعلى آله الطيبين وأصحابه المطهرين وعلماء ملة أجمعين. أما بعد، فأعوذ بالله من الشيطان الرجيم. بسم الله الرحمن الرحيم. قال الله تعالى في القرآن المجيد: إنما وليكم الله ورسوله. صدق الله العلي العظيم وصدق رسوله النبي الأمين المتين الكريم ونحن ذلك من الشاهدين والشاكرين والحمد لله رب العالمين. ಪ್ರೀತಿಯ ಉಸ್ತಾದರೇ, ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವ ಪ್ರೀತಿಯ ಮುತಾಲಿಂ ಸಹಮಿತ್ರರೇ, ಅಲ್ಲಾಹನ ಪವಿತ್ರವಾದ ಕುರ್ಆನಿನಲ್ಲಿ ಹೇಳುತ್ತಿದ್ದಾನೆ, ಇನ್ನಮ ವಲಿಯುಕುಮುಲ್ಲಾಹು ವ ರಸೂಲ.
ಅಲ್ಲಾಹನು ಸಹಾಯವನ್ನು ನೀಡುವವನಾಗಿದ್ದಾನೆ ಮತ್ತು ಅಲ್ಲಾಹನ ಪ್ರವಾದಿ ಕೂಡ ಸಹಾಯವನ್ನು ನೀಡುವವರಾಗಿದ್ದಾರೆ. ಕೆಲವೊಂದು ಸಲಫಿಗಳು ಮತ್ತು ಕೆಲವೊಂದು ವಹಾಬಿಗಳು ಹೇಳುತ್ತಾರೆ, ಅಲ್ಲಾಹನನ್ನ ಹೊರತಾಗಿ ಬೇರೆಯವರೊಂದಿಗೆ ಸಹಾಯವನ್ನು ಯಾಚಿಸಬಾರದು, ಇಸ್ತಿಗಾಸವನ್ನು ಮಾಡಬಾರದು, ಬೇರೆಯವರೊಂದಿಗೆ ಸಹಾಯವನ್ನು ಕೇಳಬಾರದು. ಅಲ್ಲಾಹನೇ ಪವಿತ್ರವಾದ ಕುರ್ಆನಿನಲ್ಲಿ ಹೇಳುತ್ತಿದ್ದಾನೆ, ಇನ್ನಮ ವಲಿಯುಕುಮುಲ್ಲಾಹು ವ ರಸೂಲ, ಅಲ್ಲಾಹನು ಸಹಾಯವನ್ನು ಯಾಚಿಸುವವನಾಗಿದ್ದಾನೆ, ಪ್ರವಾದಿ ಕೂಡ ಸಹಾಯವನ್ನು ಯಾಚಿಸುವವರಾಗಿದ್ದಾರೆ. ಈ ಒಂದು ಸೂಕ್ತದ ಅರ್ಥವೆಂತ? ಅಲ್ಲಾಹನು ಸಹಾಯವನ್ನು ಯಾಚಿಸುವವನು, ಪ್ರವಾದಿಯವರು ಸಹಾಯವನ್ನು ಯಾಚಿಸುವವರು, ಔಲಿಯಾಗಳು ಕೂಡ ಸಹಾಯವನ್ನು ಯಾಚಿಸುವವರು, ಸತ್ಯವಿಶ್ವಾಸಿಗಳು ಕೂಡ ಸಹಾಯವನ್ನು ಯಾಚಿಸುವವರು. ಅಲ್ಲಾಹನು ತನ್ನ ಸ್ವತಃ ಶಕ್ತಿಯಿಂದಾಗಿದೆ ಸಹಾಯವನ್ನು ಬೇಡುವವರ ಸಹಾಯವನ್ನು ಯಾಚಿಸುವುದು. ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನು ನೀಡಿದ ಶಕ್ತಿಯಿಂದಾಗಿದೆ ಬೇಡುವವರ ಸಹಾಯವನ್ನು ಯಾಚಿಸುವುದು. ಔಲಿಯಾಗಳು ಕೂಡ ಅಲ್ಲಾಹನು ನೀಡಿದ ಒಂದು ಶಕ್ತಿಯಿಂದಾಗಿದೆ ಬೇಡುವವರ ಸಹಾಯವನ್ನು ಯಾಚಿಸುವುದು. ಸಾಲಿಹೀಗಳು, ಸತ್ಯವಿಶ್ವಾಸಿಗಳು ಕೂಡ ಅಲ್ಲಾಹನು ನೀಡಿದಂತಹ ಈಮಾನಿನ ಶಕ್ತಿಯಿಂದಾಗಿದೆ ಬೇಡುವವರ ಸಹಾಯವನ್ನು ಯಾಚಿಸುವುದು. ಪ್ರೀತಿಯ ಸಹೋದರರೇ, ಕೆಲವೊಂದು ವಹಾಬಿಗಳು ಹೇಳುತ್ತಾರೆ, ಅಲ್ಲಾಹನ ಹೊರತಾಗಿ ಬೇರೆಯವರಿಂದ ಇಸ್ತಿಗಾಸವನ್ನು ಕೇಳಬಾರದು, ಅವರಿಂದ ಸಹಾಯವನ್ನು ಯಾಚಿಸಬಾರದು. ಆದರೆ ಅಲ್ಲಾಹನು ಇನ್ನೊಂದು ಸೂಕ್ತದಲ್ಲಿ ಹೇಳುತ್ತಾನೆ, ವಬ್ತಗು ಇಲೈಹಿಲ್ ವಸೀಲಾ, ನೀವು ವಸೀಲಾವನ್ನು ಕೇಳಿರಿ. ಅಲ್ಲಾಹನ ಹತ್ತಿರ ನೀವು ನಡೆದುಕೊಂಡು ಬಂದರೆ ಅಲ್ಲಾಹನ ರಹಮತ್ ನಿಮ್ಮ ಹತ್ತಿರ ಓಡಿಕೊಂಡು ಬರುತ್ತದೆ. ಅಲ್ಲಾಹನಿಂದ ನೀವು ಕೇಳಿ, ಅಲ್ಲಾಹನು ನಿಮಗೆ ನೀಡುವವನು ಎಂದು ಅಲ್ಲಾಹನ ಕುರ್ಆನಿನಲ್ಲಿ ಹೇಳುತ್ತಿದ್ದಾನೆ. ಒಂದು ಸಮಯದಲ್ಲಿ ಅಲಿ ಹುಸೇನ್ ಅಶ್ರಫಿ ಮಿಯಾ ರಹಮತುಲ್ಲಾಹಿ ಅಲೈಹಿ ಒಂದು ವೇದಿಕೆಯನ್ನು ಮುಗಿಸಿ ತನ್ನ ಶಿಷ್ಯಂದರೊಂದಿಗೆ ಕುಳಿತಾಗ ಅವರಲ್ಲಿ ಒಬ್ಬ ಶಿಷ್ಯ ಕೇಳುತ್ತಾನೆ, ನಮ್ಮ ಸಹಾಯವನ್ನು ನೀಡುವವರು, ನಮಗೆ ಸಹಾಯವನ್ನು ನೀಡುವವರು ಯಾರು ಎಂದು ಕೇಳಿದಾಗ ಅಲಿ ಹುಸೇನ್ ಅಶ್ರಫಿ ರಹಮತುಲ್ಲಾಹಿ ಅವರು ಹೇಳುತ್ತಾರೆ, ನಿಮ್ಮ ಸಹಾಯವನ್ನು ನೀವು ಸಹಾಯ ಕೇಳಿದಾಗ ನಿಮಗೆ ಸಹಾಯವನ್ನು ನೀಡುವವನು ಅಲ್ಲಾಹನಾಗಿದ್ದಾನೆ. ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ, ನಾವು ಎಲ್ಲಿಂದಲೂ ಕೂಡ ಸಹಾಯವನ್ನು ಕೇಳಿದರೆ ಅವನು ನೀಡುವವನೇ ಎಂದು ಹೇಳಿದಾಗ ಅಲಿ ಹುಸೇನ್ ಅಶ್ರಫಿ ರಹಮತುಲ್ಲಾಹಿ ಹೇಳುತ್ತಾರೆ, ನೀವು ಎಲ್ಲಿಂದ ಬೇಕಾದರೂ ಕೇಳಿ ಅವನು ನಿಮಗೆ ಸಹಾಯವನ್ನು ನೀಡುತ್ತಾನೆ. ಆದರೆ ಅವರು ಮೂರನೇ ಪ್ರಶ್ನೆಯೊಂದು ಕೇಳುತ್ತಾರೆ, ಅಲ್ಲಾಹನೇ ಸಹಾಯವನ್ನು ನೀಡುವವನು, ಎಲ್ಲಿಂದ ಬೇಕಾದರೂ ಕೇಳಿದರೆ ಅವನು ನಮಗೆ ಸಹಾಯವನ್ನು ನೀಡುತ್ತಾರೆ. ಆದರೆ ಈ ಸುನ್ನಿ ಉಲಮಾಗಳು, ಸತ್ಯವಿಶ್ವಾಸಿಗಳು ಯಾಕೆ ಮಖ್ಬರಾಕ್ಕೆ ಹೋಗಲಿಕ್ಕೆ ಹೇಳುತ್ತಾರೆ, ಔಲಿಯಾಗಳಿಂದ ಇಸ್ತಿಗಾಸ ಮಾಡಲಿಕ್ಕೆ ಹೇಳುತ್ತಾರೆ ಎಂದು ಕೇಳಿದಾಗ ಅಲಿ ಹುಸೇನ್ ಅಶ್ರಫಿ ಮಿಯಾ ರಹಮತುಲ್ಲಾಹಿ ಅಲೈಹಿ ಅವನನ್ನು ಹತ್ತಿರ ಕರೆಯುತ್ತಾರೆ. ಹತ್ತಿರ ಕರೆದು ಹೇಳುತ್ತಾರೆ, ಮತ್ತು ಇಲ್ಲಿಂದ ಎದ್ದು ಹೋಗು, ದೂರ ಹೋಗು ಎಂದು ಹೇಳಿದಾಗ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವರ ಖಾದಿಮ್ಗಳು ಅವರಿಗೆ ಗಾಳಿಯನ್ನು ಹಾಕುವಾಗ ಅವರು ಆ ಒಂದು ಪ್ರಶ್ನೆ ಕೇಳಿದ ವ್ಯಕ್ತಿಗೆ ಹೇಳುತ್ತಾರೆ, ನೀನು ಇಲ್ಲಿ ದೂರವಿರುವಾಗ ನಿನಗೆ ನನ್ನ ಖಾದಿಮರು ಹಾಕುವ ಗಾಳಿ ನಿನಗೆ ಸಿಗುತ್ತಿರಲಿಲ್ಲ, ನೀನು ಹತ್ತಿರವಾದಾಗ ನಿನಗೆ ಗಾಳಿ ಸಿಕ್ಕತ್ತು. ಇದೇ ಸುನ್ನಿ ಔಲಿಯಾಗಳು ಹೇಳುವುದು, ನೀನು ಇಲ್ಲಿ ಇದ್ದರೆ ನೀನು ಅಲ್ಲಾಹನಿಗೆ ಕುರ್ಬನ್ನು ಹಾಸಿಲ್ ಮಾಡುವುದಿಲ್ಲ, ನೀನು ಔಲಿಯಾಗಳ ಮಖಬರ ಹತ್ತ ಹೋಗಿ ನೀನು ಸಹಾಯವನ್ನು ಯಾಚಿಸುವ, ಅಲ್ಲಾಹನು ನಿನಗೆ ಸಹಾಯವನ್ನು ನೀಡುತ್ತಾನೆ. ವಾಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಂದು ಫಲಿತಾಂಶ, ಲೋಝೋನ್ ವಿಭಾಗದ ತಿಲಾವತ್ ಸ್ಪರ್ಧೆಯ ಫಲಿತಾಂಶ. First page going to chess number 1 2 3 1 2 3 ರಾಶಿ ಸಿದ್ಧಗಟ್ಟೆ ಟೀಮ್ ಫುರಾತ್. ನೀವು ಕೂಡ ತಗಬೇಡಿ ಈಗ. Second page is going to chess number 105 ರಾಯಿಫ್ಲಾಯ್ ಟೀಮ್ ದಿಜಿಲ ತಂಡದ ಸದಸ್ಯರು ಕಾಣ್ತಾ ಇಲ್ಲ. ಅಂಕ ಕಡಿಮೆ ಆಗಲು ತುಂಬಾ ಕಡಿಮೆ ಸಾಧ್ಯತೆ ಇದೆ. ಥರ್ಡ್ ಪ್ರೈಸ್ ಗೋಯಿಂಗ್ ಟು ಚೆಸ್ ನಂಬರ್ 104 ಅರ್ಫಾದ್ ಕಾಜೂರ್ ಒನ್ಸ್ ಅಗೈನ್ ಟೀಮ್ ದಿಜಿಲಾ. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الصلاة والسلام على أشرف المرسلين وعلى آله وصحبه الفائزين برضا الله. أما بعد.
ಗೌರವಾನ್ವಿತ ಉಸ್ತಾದರೇ, ನೆಚ್ಚಿನ ತೀರ್ಪುಗಾರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರೀತಿಯ ಮುತಅಲ್ಲಿಂ ಸನ್ಮಿತರೇ, ಪೀಠಿಕೆಗಳನ್ನು ಪ್ರವೇಶ ನೀಡದೆ ಸುಸಜ್ಜಿತ ಸಂದರ್ಭದಲ್ಲಿ ನನಗರ್ಪಿತವಾದಂತಹ ವಿಷಯ ಮೀಲಾದ್ ಆಚರಣೆ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಜನ್ಮ ಮಾನವ ಕೋಟೆಗೆ ದೊರೆತ ಅತ್ಯಂತ ದೊಡ್ಡ ಅನುಗ್ರಹ ಹಾಗೂ ಅತ್ಯಂತ ದೊಡ್ಡ ಕರುಣೆಯಾಗಿದೆ. ಈ ಅನುಗ್ರಹಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸುವುದು ಹಾಗೂ ಶ್ಲಾಘಿಸುವುದು ಮತ್ತು ಧನ್ಯವಾದ ಹೇಳುವುದು ಸಹಜವೂ ಧಾರ್ಮಿಕವಾಗಿಯೂ ಶ್ರೇಷ್ಠವಾದ ಕೃತ್ಯವಾಗಿದೆ. ಮೀಲಾದ್ ಅಂದರೆ ಇದೇ ಸಂತೋಷದ ಅಭಿವ್ಯಕ್ತಿ. ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಜಗತ್ತಿಗೂ ಜಗತ್ತಿನ ಯಾವುದೇ ವ್ಯಕ್ತಿಗೂ ಯಾವುದೇ ಒಂದು ಕ್ಷುಲ್ಲಕ ಕಾರಣಗಳಿಗಾಗಿ ಎಲ್ಲಾ ತೆಗ್ಲವಿಕೆಯನ್ನು ಮರೆತುಕೊಂಡು ಕ್ಷಣಾರ್ಥದಲ್ಲಿ ತನ್ನ ಮಂಡಿ ಊರಿ ಶರಣಾಗಬೇಕಾಗುತ್ತಿದ್ದ ಇತ್ತೀಚೆಗೆ ಎದ್ದೇಳುತ್ತಿರುವಂತಹ ನೂತನವಾದಿಗಳ ಎಲ್ಲ ಟೊಲ್ಲು ಪೊಲ್ಲು ವಾದಗಳನ್ನು ಅರಬ್ಬಿ ಸಮುದ್ರದ ಇಸೆಗೆ ತೊಡಗು ಬೆಳ್ಳಗಾಗುತ್ತದೆ. ಇಂತಹ ಹಲವಾರು ಕ್ಷುಲ್ಲಕ ಕಾರಣಗಳು ನಮ್ಮ ಆ ಒಂದು ಕ್ಷುಲ್ಲಕ ಕಾರಣಗಳಿಗಾಗಿ ಯಾವುದೇ ಒಂದು ಕಾರಣವು ಇತ್ತೀಚೆಗೆ ಬರಬೇಕಾಗಿಲ್ಲ. ಕಾರಣ ಜಗತ್ತು ಅಂಧಕಾರದಲ್ಲಿ ಮುಳುಗುತ್ತಿದ್ದ ಸಂದರ್ಭದಲ್ಲಿ ಕರುಣೆ ಬತ್ತಿ ಬರಡಾಗುತ್ತಿದ್ದ ವೇಳೆಯಲ್ಲಿ ಪ್ರೀತಿ ವಿಶ್ವಾಸ ಕರುಣೆಯ ಮಹಾಪಾಠವನ್ನು ಜಗತ್ತಿಗೆ ಸಾರುತ್ತಿದ್ದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಇಂತಹ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಸಂದೇಶಗಳನ್ನು ಮರೆತು ನಡೆದಾಡಿಕೊಳ್ಳುತ್ತಿರುವಂತಹ ಇತ್ತೀಚೆಗೆ ಎದ್ದೇಳುತ್ತಿರುವಂತಹ ನೂತನವಾದಿಗಳು ಮೀಲಾದ್ ಆಚರಣೆ ಎಂಬಂತಹ ಒಂದು ಕಾರ್ಯಕ್ರಮಗಳನ್ನು ಯಾವುದೇ ಒಂದು ಅಶ್ಲೀಲ ಕಾರ್ಯಕ್ರಮಗಳನ್ನು ನೋಡಬೇಕಾದಂತಹ ಈ ಒಂದು ನೋಡಬಾರದಂತಹ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮೀಲಾದ್ ಎಂಬ ಕಾರ್ಯಕ್ರಮಗಳನ್ನು ಮಾಡದೆ ಬಹಿರಂಗವಾಗಿ ಎದ್ದೇಳುತ್ತಿದ್ದಾರೆ. ಮಾತ್ರವಲ್ಲ, ಅಲ್ಲಾಹು ಸುಬ್ಹಾನಹು ವ ತಆಲಾ ಸೂರತುಲ್ ಯೂನುಸ್ನ 58ನೇ ಸೂಕ್ತದಲ್ಲಿ ಹೇಳುತ್ತಾನೆ, ಕುಲ್ ಬಿಫದ್ಲಿ ವ ಬಿರಹ್ಮತಿಹಿ ಫಬಿಜಾಲಿಕ ಫಲ್ಯಫ್ರಹು. ಹೇಳು, ಅಲ್ಲಾಹನ ಅನುಗ್ರಹ ಮತ್ತು ಆತನ ಕರುಣೆಯ ವಿಷಯದಲ್ಲಿ ಅವರು ಸಂತೋಷಿಸಲಿ ಎಂದು. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಜನ್ಮದ ಸಂತೋಷ ಬೇಕೆಂದು ಕುರ್ಆನ್ ಸೂಚಿಸುತ್ತಿದೆ. ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಲ್ಲಾಹನ ಪವಿತ್ರ ಕುರ್ಆನ್ ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರನ್ನು ಕರುಣೆ ಎಂದು ಕರೆಯಲಾಗಿದೆ. ಸೂರತುಲ್ ಅಂಬಿಯಾದ 107ನೇ ಆಯತ್ನಲ್ಲಿ ಎಚ್ಚರಿಸುತ್ತಾನೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಪ್ರವಾದಿಯವರು ಕರುಣೆಯ ಪ್ರತಿರೂಪವಾಗಿದ್ದಾರೆ. ಅವರ ಜನ್ಮವು ಅವರು ಕರುಣೆಯ ಅವತರಣವಾಗಿದೆ. ಹಾಗಾದರೆ ಆ ದಿನವನ್ನು ಸಂತೋಷದಿಂದ ಆಚರಿಸುವುದು ಧಾರ್ಮಿಕ ದೃಷ್ಟಿಯಿಂದ ಸಹ ಸರಿಯಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ತಮ್ಮ ಜನ್ಮದಿನದಂದು ಉಪವಾಸ ಇಟ್ಟು ಅಲ್ಲಾಹನಿಗೆ ಧನ್ಯವಾದ ಸಲ್ಲಿಸಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ತಮ್ಮ ಜನ್ಮದಿನದಂದು ಉಪವಾಸ ಇಟ್ಟು ಅಲ್ಲಾಹನಿಗೆ ಧನ್ಯವಾದ ಸಲ್ಲಿಸಿದರೆ ಮುಅ್ಮಿನಾದ ಮನುಷ್ಯನಿಗೆ ಸಂಶಯ ಬರಲಾರದು ಎಂದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ವಿಷಯ ಅಪರಿಮಿತವಾದರೂ ಸಮಯ ಮಾತಿಗೆ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ವಾಅಲ್ ಸ್ಪರ್ಧೆಯ ಫಲಿತಾಂಶ ಜನರಲ್ ಝೋನ್ ವಾಅಲ್ ಚೆಸ್ ನಂಬರ್ 431 ಮುಜಮ್ಮಿಲ್ ಕಾಜೂರ್ ಟೀಮ್ ದಿಜಿಲಾ ಮೂರನೇ ಸ್ಥಾನ. ಚೆಸ್ ನಂಬರ್ 402 ಸಲಾಹುದ್ದೀನ್ ಬೇಂಗಿಲಾ ಟೀಮ್ ಫುರಾತ್ ದ್ವಿತೀಯ ಸ್ಥಾನ. ಫಸ್ಟ್ ಇಯರ್ السلام عليكم ورحمة الله وبركاته. بسم الله والحمد لله وأفضل الصلاة وأفضل السلام على رسول الله صلى الله عليه وسلم وآله وصحبه أجمعين. أما بعد, ಪ್ರೀತಿಯ ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸಭಿಕರೇ, ಇಲ್ಲಿ ಕರಾಮತ್ ಮತ್ತು ಮುಅಜಿಜತ್ ಎಂಬ ವಿಷಯದ ಕುರಿತು ಎರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತಿದ್ದೇನೆ. ಅಲ್ಲಾಹ್ ತೌಫೀಕ್ ನೀಡಲಿ.
ಪ್ರೀತಿಯ ಸಹೋದರರೇ, ಕರಾಮತ್ ಅಂದರೆ ಏನು ಅಥವಾ ಮುಅಜಿಜತ್ ಅಂದರೆ ಏನು? ಅಲ್ ಮುಅಜಿಜತು ಮಿನಲ್ ಅಂಬಿಯಾಇ ವಲ್ ಕರಾಮತು ಲಿಲ್ ಔಲಿಯಾ. ಮುಅಜಿಜತ್ ಎಂಬುದು ಅಲ್ಲಾಹನ ಅಂಬಿಯಾಗಳಿಗೆ ಸೀಮಿತವಾದದ್ದು. ಅದೇ ರೀತಿ ಕರಾಮತ್ ಎಂಬುದು ಅಲ್ಲಾಹನ ಔಲಿಯಾಗಳಿಗೆ ಸೀಮಿತವಾದದ್ದಾಗಿದೆ. ಕರಾಮತ್ ಎಂಬುದು. ಪ್ರೀತಿಯ ಮಿತ್ರರೇ, ಈ ಕರಾಮತ್ ಎಂಬುದು ಮುಅಜಿಜತ್ ಎಂಬುದು ಇದೆ ಎಂಬುದು ಅಲ್ಲಾಹನ ಕುರ್ಆನ್ ಹದೀಸಿನಲ್ಲಿ ಆಧಾರವಿದೆ. ಆದರೆ ನೂತನವಾದಿಗಳು ಅಥವಾ ನವೀನವಾದಿಗಳು ಇದನ್ನು ಟೊಳ್ಳುವಾದವನ್ನಾಗಿ ಮಾರ್ಪಡಿಸಿದ್ದಾರೆ. ಅಲ್ಲಾಹನ ಔಲಿಯಾಗಳಿಗೆ ಕರಾಮತ್ ಇಲ್ಲ ಅಥವಾ ಅಂಬಿಯಾಗಳಿಗೆ ಮುಅಜಿಜತ್ ಇಲ್ಲ ಎಂಬುದು ಅವರ ವಾದವಾಗಿದೆ. ಆದರೆ ಕುರ್ಆನ್ ಅಲ್ಲಿ ಕರಾಮತಿನ ಕುರಿತು ಮುಅಜಿಜತಿನ ಕುರಿತು ಕುರ್ಆನ್ ಅಲ್ಲಿ ಧಾರಾಳವಾಗಿದೆ. ಅಲ್ಲಾಹನು ಸೂರತುಲ್ ನಮ್ರನಲ್ಲಿ ಸುಲೈಮಾನ್ ಅಲೈಹಿಸ್ಸಲಾಂ ಅವರು ಮತ್ತು ಬಲ್ಕಿಸ್ ರಲಿಯಲ್ಲಾಹು ಅನ್ಹಾ ಚರ್ಚಿಸುವ ಸಮಯದಲ್ಲಿ ಅಲ್ಲಾಹ್ ಹೇಳುತ್ತಾನೆ, قال يا ايها الملأ ايكم ياتيني بعرشها قبل ان ياتوني مسلمين. ಸುಲೈಮಾನ್ ನಬಿ ಅಲೈಹಿಸ್ಸಲಾಂ ಅವರು ಕೇಳುತ್ತಾರೆ, ಅವಳು ಮುಸ್ಲಿಮ್ ಆಗಿ ಇಲ್ಲಿ ಬರುವುದಕ್ಕಿಂತ ಮುಂಚೆ ಯಾರು ನನ್ನ ಸಿಂಹಾಸನವನ್ನು ತಂದು ಇಲ್ಲಿ ತರುತ್ತೀರಿ ಎಂದು ಕೇಳಿದಾಗ ಅಲ್ಲಿ ಅವರಲ್ಲಿ ಸಿರಿಂದ ಒಬ್ಬರು ಹೇಳುತ್ತಾರೆ, قال إفريت من الجن قبل أن تقوم من مقامك. ನೀವು ಈ ಸ್ಥಾನದಿಂದ ಎದ್ದೇಳುವ ಮುಂಚೆ ನಾವು ತರುತ್ತೇವೆ. ಆಗ ಆ ಕೂಟದಲ್ಲಿದ್ದಂತಹ ಒಬ್ಬರು ಹೇಳ್ತಾರೆ, قال الذي عنده علم من الكتاب انا اتيك به قبل ان يرتد اليك طرفك. ನೀವು ಕಣ್ಣಿನ ರೆಪ್ಪೆಯನ್ನು ಬಡಿಯುವುದಕ್ಕಿಂತ ಮುಂಚೆ ನಾವು ಅದನ್ನು ತಂದು ಇಟ್ಟುಕೊಡುತ್ತೇವೆ ಎಂದು ಅಲ್ಲಿ ಸುಲೈಮಾನ್ ನಬಿ ಅಲೈಹಿಸ್ ಸಲಾಂ ಅವರು ಹೇಳುತ್ತಾರೆ. ಇದರಿಂದ ಅರ್ಥವಾಗುತ್ತದೆ, ಇದು ತಂದು ಇಡುತ್ತೇನೆ ಅಂತ ಹೇಳಿದವರು ಯಾರು? وهو العالم الذي عنده علم من الكتاب وهو على المشهور ಆಸಿಫ್ ಬಿನ್ ಬರ್ಖಿಯಾ كان اولياء من اولياء الله تعالى. ಔಲಿಯಾಗಳಲ್ಲಿ ಪಟ್ಟಂತಹ ಒಬ್ಬರಾಗಿದ್ದಾರೆ ಈ ಆಸಿಫ್ ಬಿನ್ ಬರ್ಖಿಯಾ. ಅಂದರೆ ಇವರು ಕಣ್ಣು ರೆಪ್ಪೆ ಬಡಿಯುವುದಕ್ಕೆ ಮುಂಚೆ ತಂದು ಇಡುತ್ತೀರಿ ಅಂತ ಹೇಳಿದ್ದು ಇದೊಂದು ಕರಾಮತ್ ಅಲ್ಲವೇ? ಇದು ಇವರು ಯಾರು ಸೈಯದ್ ಖುತಬ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅಲ್ಲಾಹನೊಂದಿಗೆ ಸವಿಶೇಷ ಹೊಂದಿರುವಂತಹ ಜನರು ಇಂತಹ ಪವಾಡಗಳನ್ನು ಮಾಡಲು ಅರ್ಹರಾಗಿದ್ದಾರೆ ಎಂದು ಸೈಯದ್ ಖುತಬ್ ರಲಿಯಲ್ಲಾಹು ಅನ್ಹು ಅವರ ಗ್ರಂಥದಲ್ಲಿ ವ್ಯಾಖ್ಯಾನಿಸುತ್ತಾರೆ. ಇನ್ನು ಮುಅಜಿಜತಿನ ವಿಷಯ ಹೇಳುವುದಾಗಿದೆ. ಮುಅಜಿಜತಿನ ವಿಷಯವನ್ನು ಹೇಳುವುದಾದರೆ ಹಲವಾರು ವಿಷಯಗಳು ಕುರ್ಆನ್ ಅಲ್ಲಿ ಇರಬಹುದು. ಸಾಲಿಹ್ ಅಲೈಹಿಸ್ಸಲಾಂ ಅವರ ಒಂಟೆ ಆಗಿರಬಹುದು ಅಥವಾ ಮೂಸಾ ನಬಿ ಅಲೈಹಿಸ್ಸಲಾಂ ಬೆತ್ತ ಹಾವಾಗಿದ್ದಿರಬಹುದು. ಹೀಗೆ ಹಲವಾರು ವಿಷಯಗಳಿದೆ. ಸಾಲಿಹ್ ನಬಿ ಅಲೈಹಿಸ್ಸಲಾಂ ಅವರ ಒಂಟೆ ನಾಕತಲ್ಲಾಹಿ ವಸುಕಿಯಾಹ ಮತ್ತೆ ವಫೀ ಸಮೂದ ಇದ क़ೀಲ ಲಹುಂ ಮತ್ತು ಅದರಲ್ಲಿ ಹೇಳುತ್ತಾರೆ ನಾಕತಲ್ಲಾಹಿ ಲಕುಂ ಆಯಾ. ಈ ನಾಕತ್ ಅಂದರೆ ಈ ಒಂಟೆ ಅಲ್ಲಾಹನಲ್ಲಿ ಸಿಕ್ಕಿದಂತಹ ಒಂಟೆ ಆಗಿದೆ. ಇವರು ಕುರ್ತುಬಿ ಇಮಾಮ್ ರಲಿಯಲ್ಲಾಹು ಅನ್ಹು ಬರೆಯುತ್ತಾರೆ ಇದರ ವಿಷಯವನ್ನು. ಯಾವಾಗ ಅವರು ಉದ್ದೇಶಿಸಿದಾಗ ಬಂಡೆಗಲ್ಲಿನಿಂದ ಒಂಟೆಯನ್ನು ಬರುವಂತೆ ಅಲ್ಲಾಹನು ಮಾಡಿದರು. ಅವರು ಉದ್ದೇಶಿಸಿದಾಗ ಬಂಡೆಗಲ್ಲಿನಿಂದ ಒಂಟೆ ಬರುತ್ತಿತ್ತು. ಇದೊಂದು ಮುಅಜಿಜತ್ ಅಲ್ಲವೇ? ಇದು ಮುಅಜಿಜತ್ ಎಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದು ಅಂಬಿಯಾಗಳಿಗೆ ಮುಅಜಿಜತ್ ಇದೆ ಅಂತ ಇದರಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿ ಮೂಸಾ ನಬಿ ಅಲೈಹಿಸ್ಸಲಾಂ ಅವರ ವಿಷಯದಲ್ಲಿ ಹೇಳುವಾಗ قال القها يا موسى فالقاها فاذا هي حيه تسعى. ಅಲ್ಲಾಹನು ಆ ಬೆತ್ತವನ್ನು ಕೆಳಗೆ ಹಾಕಿರಿ ಅಂತ ಹೇಳಿದಾಗ ಅದು ಒಂದು ಹಾವಾಗಿ ಮಾರ್ಪಟ್ಟಿತು. ಇದನ್ನು ತಫ್ಸೀರ್ಗಳಲ್ಲಿ ಕಾಣಬಹುದು. ಇದೊಂದು ಚಿಕ್ಕ ಹಾವೆಂದಲ್ಲ, ಮರವನ್ನು ವಸ್ತುಗಳನ್ನು ನುಂಗುವಂತಹ ಅತಿ ಬಲಿಷ್ಠವಾದ ಹಾವಾಗಿದೆ ಎಂದು ತಫ್ಸೀರಲ್ಲಿ ಕಾಣಬಹುದು. ಆದ್ದರಿಂದ ಅಂಬಿಯಾಗಳಿಗೆ ಮುಅಜಿಜತ್ ಇದೆ, ಔಲಿಯಾಗಳಿಗೆ ಕರಾಮತ್ ಇದೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿಷಯ ಮುಅಜಿಜತ್ ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಇಮಾಮ್ ಕಲಿಯುಬ್ ರಲಿಯಲ್ಲಾಹು ಅನ್ಹು ಬರೆಯುತ್ತಾರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ 90,000ಕ್ಕೂ ಮಿಕ್ಕ ಮುಅಜಿಜತ್ಗಳಿವೆ ಎಂದು ಅವರು ಬರೆಯುತ್ತಾರೆ. ಇದರಿಂದ ನಾವು ಟೊಳ್ಳುವಾದವನ್ನು ಅಲ್ಲಿ ಏನು ಮಾಡದೆ ಟೊಳ್ಳುವಾದವನ್ನು ಅದನ್ನು ನೂತನವಾದಿಗಳನ್ನು ಅವರಿಗೆ ಯಾವುದೇ ಆಧಾರವಿಲ್ಲ ಆದರೆ ಹೇಳುತ್ತಾರೆ. ಆದರೆ ಕುರ್ಆನ್ ಹದೀಸಿನಿಂದ ನಮಗೆ ಧಾರಾಳವಾದ ಆಧಾರವಿದೆ. ನಾವು ಕರಾಮತ್ ಮುಅಜಿಜತ್ ನಂಬುತ್ತೇವೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಒಂದು ಫಲಿತಾಂಶ ಜನರಲ್ ಕುರ್ಆನ್ ಇನ್ಸೈಟ್ ಸೆಷನ್. The first phase going to just number 425 ಹಾಫಿಲ್ ಇರ್ಫಾನ್ ಬೆಳ್ತಂಗಡಿ. Second phase going to just number 404 ಜರೀರ್ ಮಕ್ಬೂಲ್ ಕೊಯ್ಯೂರ್ ಟೀಮ್ ಫುರಾತ್. Third phase going to just number 403 ಆಲಂ ಬಾಷಾ ಗಂಗಾವತಿ. Once again team ಫುರಾತ್. ಟೀಮ್ ಸರಿ ಕಾರ್ಡರ್ ಜಿ. ಇದಾದ ಬಳಿಕ ಲೋಝೋನ್ ವಿಭಾಗದ ಉರ್ದು ನ್ಯಾತ್ ನಡೆಯುವುದು. السلام عليكم ورحمة الله وبركاته. بسم الله الرحمن الرحيم والصلاة والسلام على أشرف المرسلين وعلى آله وصحبه أجمعين. أما بعد. ಗೌರವಾನ್ವಿತ ಗುರುಗಳೇ ಹಾಗೂ ತೀರ್ಪುಗಾರರೇ, ನನ್ನ ನೆಚ್ಚಿನ ಮುತಾಲಿಂ ಸನ್ಮಿತ್ರರೇ, ನಾನಿಂದು ನಿಮಗೆ ಖಬರ್ ಜಿಯಾರತ್ ಮತ್ತು ಅದರ ಇಸ್ಲಾಮಿಕ್ ಮಹತ್ವ ಕುರಿತು ಮಾತನಾಡಲು ಬಂದಿದ್ದೇನೆ.
ಕಬೂಸಿಯಾತ್ ಅಂದರೆ ಏನು? ಕಬೂಸಿಯಾತ್ ಅಂದರೆ ಸಜೀವರು ನಿಧಾನವಾದ ನಂತರ ಅವರ ಸಮಾಧಿಗೆ ಹೋಗಿ ಅವರನ್ನು ನೆನೆಸಿಕೊಳ್ಳುವುದು ಮತ್ತು ಅವರಿಗೆ ಗೌರವ ನೀಡುವುದು. ಇದೊಂದು ಈ ಕಾರ್ಯ ಒಂದು ಇಸ್ಲಾಮಿಗೆ ಒಂದು ಒಳ್ಳೆಯ ಅಂಶವಾಗಿದೆ. ನಮ್ಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜೀವನದಲ್ಲಿ ತಮ್ಮ ಸ್ನೇಹಿತರ ಮತ್ತು ಸಾಯಿದರ ಸಮಾಧಿಗೆ ಹೋಗಿ ಅವರಿಗೆ ದುಆ ಮಾಡುತ್ತಿದ್ದರು. ಇದು ಹದೀಸ್ಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಉದಾಹರಣೆಗೆ ಮುಸ್ಲಿಂ ಅರಹದಲ್ಲಿ ಹೇಳಿದ್ದು, ನಾನು ಸಾಯಿದರ ಸಮಾಧಿಗೆ ಭೇಟಿಯ ನೀಡುತ್ತೇನೆ ಮತ್ತು ಅವರಿಗೆ ದುಆ ಮಾಡುತ್ತೇನೆ. ಆದರೆ ಇಲ್ಲಿ ಒಂದು ಅತ್ಯಂತ ಪ್ರಮುಖ ವಿಚಾರ ಇದೆ. ಕಬರ್ ಜಿಯಾರತ್ ಮಾಡುವಾಗ ನಾವು ಯಾವುದೇ ತಪ್ಪದೆ ತಿಳಿದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನಾವು ದೇವರ ಹೊರತಾಗಿ ಯಾರನ್ನು ಪೂಜಿಸಬಾರದು. ಇದನ್ನು ಶಿರ್ಕ್ ಎಂದು ಕರೆಯುತ್ತಾರೆ, ಅತಿ ದೊಡ್ಡ ಪಾಪ. ನಾವು ಕೇವಲ ಸಜೀವರನ್ನು ಸ್ಮರಿಸಿ ಅವರಿಗೆ ದುಆ ಮಾಡಬೇಕು, ಅವರನ್ನು ಗೌರವಿಸಬೇಕು. ದೇವರು ಮಾತ್ರ ನಮಗೆ ಎಲ್ಲ ಕೊಡುವವನಾಗಿದ್ದಾನೆ. ಕುರ್ಆನ್ ಮತ್ತು ಹದೀಸ್ಗಳಲ್ಲಿ ನಾವು ಈ ವಿಷಯದಲ್ಲಿ ಸ್ಪಷ್ಟ ಸೂಚನೆಗಳು ಕಾಣಬಹುದು. ಇದೀಗ ನಾವು ಕಬರ್ ಜಿಯಾರತ್ ಮಹತ್ವವನ್ನು ನೋಡಿದಾದರೆ, ಮೊದಲು ಇದು ನಮಗೆ ಮರಣ ಮತ್ತು ಅದರ ನಂತರ ಜೀವನ ದೇವ ಸತ್ಯವನ್ನು ನೆನಪಿಸುತ್ತದೆ. ನಾವು ಈ ಜಗತ್ತಲ್ಲಿ ಶಾಶ್ವತ ಅಲ್ಲ, ನಾವು ಯುಗದಿ ಅಷ್ಟೇ. ಕಬರ್ ಜಿಯಾರತ್ ನಮಗೆ ಈ ಜಾಗೃತಿಯನ್ನು ತರಲು ಸಹಾಯ ಮಾಡುತ್ತದೆ. ನಾವು ಇಲ್ಲಿ ಮಾಡಿರುವ ನಮ್ಮ ಆತೋಟ, ನಮ್ಮ ನಡತೆ, ನಮ್ಮ ಈಮಾನ್ ಅಲ್ಲಾಹು ನೀಡುವ ಪ್ರತಿಫಲಕ್ಕೆ ನಿರೀಕ್ಷಿಸಲಾಗಿದೆ. ಮರಣಾನಂತರದ ಜೀವನದ ನಾವು ಎಲ್ಲಿ ಇರುವುದು ಅದು ನಮ್ಮ ನಡತೆಯ ಮೇಲೆ ಅವಲಂಬಿತ. ಇನ್ನೊಂದು ಮಹತ್ವಪೂರ್ಣ ವಿಷಯವೇನೆಂದರೆ, ಕಬರ್ ಜಿಯಾರತ್ ನಮ್ಮ ಶ್ರದ್ಧೆ ಮತ್ತು ಗೌರವ ತೋರಿಸುವುದು ಒಂದು ಸುವರ್ಣಾವಕಾಶ. ನಾವು ನಮ್ಮ ತಂದೆ ತಾಯಿ, ಗುರು ಮತ್ತು ಶ್ರದ್ಧೆಯ ವ್ಯಕ್ತಿಗಳಲ್ಲಿ ಗೌರವಿಸುವುದು ದೇವರ ನಡತೆಯ ಭಾಗ. ಇದು ನಮ್ಮ ಹೃದಯಗಳಲ್ಲಿ ಒಬ್ಬರಿಗೊಬ್ಬರು ಭಾವನಾತ್ಮಕ ಬಂಧವನ್ನು ಹೆಚ್ಚಿಸುತ್ತದೆ. ಆದರೆ ನಾವು ಜಾಗರೂಕರಾಗಿರಬೇಕು. ದೇವರು ಹೊರತಾಗಿ ಯಾರನ್ನು ಆರಾಧಿಸುವುದು ತಪ್ಪು. ಪೂಜೆ ಅಥವಾ ಮಧ್ಯಸ್ಥತೆ ಕೊರುವುದಿಲ್ಲ. ಕಬರ್ಗಳಿಗೆ ದೀಪ ಹಚ್ಚುವುದು ಅಥವಾ ಅಪರ್ಣ ನೀಡುವುದು ಕೂಡ ಶರೀಅತ್ ಅನುವಂಶವಾಗಿದೆ ಅಲ್ಲ. ಶಾಫಿ ಮಜಹಬಲ್ಲಿ ಇದನ್ನು ಹೇಗೆ ನೋಡುತ್ತಾರೆ? ಶಾಫಿ ಮಜಹಬ್ ಕಬರ್ ಜಿಯಾರತ್ ಮಾಡಲು ಅನುಮತಿಸುತ್ತದೆ, ಆದರೆ ಶರೀಅತ್ ನಿಯಮಗಳು ಇರಬೇಕು. ಅವರು ಪೂಜೆ ಅಥವಾ ಮಧ್ಯಸ್ಥನ ವಿರೋಧಿಸುತ್ತಾರೆ. ಕೇವಲ ದುಆ ಮತ್ತು ಶಬ್ದ ಪ್ರದರ್ಶನ ಮಾತ್ರ ಪರವಾನಗಿ. ಮಕ್ಕಳೇ, ನಾವು ಜೀವನದಲ್ಲಿ ಸಾಧ್ಯವನ್ನು ಬಿಟ್ಟು ಬುದ್ಧಿವಂತಿಕೆಯಿಂದ ಬದುಕಬೇಕು. ಕಬರ್ ಜಿಯಾರತ್ ನಮ್ಮ ನಡತೆಯನ್ನು ಪರಿಶೀಲಿಸುವಂತೆ ಮಾಡುತ್ತದೆ. ನಾವು ದೇವರ ಆದೇಶಗಳನ್ನು ಪಾಲಿಸುತ್ತಿದ್ದೇವೆಯಾ, ಬದುಕುತ್ತಿದ್ದೇವೆಯಾ? ಇವುಗಳನ್ನು ನಾವು ಯೋಚಿಸುವ ಸಮಯವಾಗಿದೆ. ನಮಗೆ ತಿಳಿಯಬೇಕಾದ ಪ್ರಮುಖ ಸಂಗತಿವೇನೆಂದರೆ, ಒಂದನೇದು ಕಬರ್ ಜಿಯಾರತ್ ಒಳ್ಳೆಯ ಕಾರ್ಯ. ದೇವರ ಹೊರತಾಗಿ ಯಾರನ್ನು ಪೂಜಿಸುವುದಿಲ್ಲ. ದುಆ ಮತ್ತು ಗೌರವ ತೋರಿಸುವುದು ಮುಖ್ಯ. ಈ ಮೂಲಕ ನಾವು ನಮ್ಮ ನಂಬಿಕೆಯನ್ನು ಬಲಪಡಿಸಬಹುದು. ಜಾಗೃತನಾಗಿ ಸತ್ಸಂಗ ಉಪಾಸನ ಮಾಡಿ ನಾವು ಕಬರ್ ಜಿಯಾರತ್ ಮೂಲಕ ಮರಣದ ಸತ್ಯವನ್ನು ನೆನಪಿಸಿಕೊಳ್ಳೋಣ ಮತ್ತು ದುಆ ಮಾಡಿ ನಮ್ಮ ಹೃದಯಗಳನ್ನು ದೇವರ ಭಕ್ತಿ ಹೆಚ್ಚಿಸೋಣ. ಇದು ನಮಗೆ ಜಗತ್ತಿನ ವಾಸ್ತವಿಕತೆ ತಿಳಿದು ಭವಿಷ್ಯದ ದಿಕ್ಸೂಚ ಆಗುತ್ತದೆ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಆಗುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ವಿದ್ಯಾರ್ಥಿಗಳ ಗಮನಕ್ಕೆ, ಎಲ್ಲ ವಿದ್ಯಾರ್ಥಿಗಳ ಸಹಭಾಗನ ಬರಬೇಕು. ಇಲ್ಲಿ ಆಗಿದೆ ಕ್ಲಬ್ದ ಸಮಯ 12:20 ಅಲ್-ಕಹಫ್ ಓದಿ ಇಲ್ಲಿಂದ ಮಸೀದಿಗೆ ತೆರಳುವುದು. ಎಲ್ಲ ವಿದ್ಯಾರ್ಥಿಗಳು ಬರಬೇಕು. ಇಲ್ಲಿ ಅಲ್-ಕಹಫ್ ಓದಿ ಇಲ್ಲಿಂದ ಮಸೀದಿಗೆ ತೆರಳುವುದು. السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف سيدنا محمد صلى الله عليه وسلم. أما بعد. ಪ್ರೀತಿಯ ಮಿತ್ರರೇ, ಸಮಯದ ಅಭಾವವಿದ್ದ ಕಾರಣ ಪೀಠಿಗೆಗೆ ಯಾವುದೇ ಪ್ರವೇಶ ನೀಡದೆ ತರಾವಿ 20 ರಕಾತ್ ತರಾವಿ ಎಂಬುದರ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಪ್ರಿಯ ಸ್ನೇಹಿತರೆ, ಪ್ರಸ್ತುತ ಸನ್ನಿವೇಶದಲ್ಲಿ ಈ ಸಮಕಾಲೀನ ಜಗತ್ತಿನಲ್ಲಿ ನೂತನವಾದಿಗಳು, ವಿತಂಡವಾದಗಳು, ಟೊಳ್ಳುವಾದಗಳನ್ನು ಹೇಳುತ್ತಾ ಬರುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ತರಾವಿ ಎಂಬಂತಹ ವಿಷಯದ ಕುರಿತು ಬಹಳ ತುಂಬಾ ಟೊಳ್ಳುವಾದಗಳನ್ನು ಹೇಳುತ್ತಿರುವಂತಹ ಒಂದು ಕಾಲವಾಗಿದೆ. ಪ್ರಿಯ ಸ್ನೇಹಿತರೆ, ನಾವು ತಿಳಿಯಬೇಕಾದದ್ದು ತರಾವಿ ಎಂಬುದು 20 ರಕಾತ್, ತರಾವಿ ಎಂಬುದು ಸುನ್ನತ್ ಆಗಿದೆ ಎಂಬುದು ನಾವು ಮೊದಲು ತಿಳಿಯಬೇಕಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದಾರೆ, ಇನ್ನಲ್ಲಾಹ ಫರಲ ಅಲೈಕುಂ ಸಿಯಾಮ ರಮಲಾನ.
ಸನಂತುಲಕುಂ ಕಿಯಾಮಹು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿಮಗೆ ರಮದಾನ್ ತಿಂಗಳಲ್ಲಿ ನಿಮಗೆ ರಮದಾನ್ ತಿಂಗಳು ನಿಮಗೆ ಫರ್ಲ್ ಮಾಡಿದ್ದರೆ ನಾನು ಆ ಒಂದು ಸಂದರ್ಭದಲ್ಲಿ ನಿಮಗೆ ನಮಾಜನ್ನು ನಾನು ಸುನ್ನತ್ತು ಮಾಡುತ್ತೇನೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿರುವಾಗ ಖಂಡಿತವಾಗಿಯೂ ತರಾವಿ ಎಂಬುದು ಅಲ್ಲಿ ಸುನ್ನತ್ತಾಗಿದೆ ಎಂದು ನನಗೆ ತಿಳಿಯಬಹುದು. ಅಷ್ಟು ಮಾತ್ರವಲ್ಲ, ಇದನ್ನೇ ಕುರಿತಾಗಿದ ವಹಾಬಿಗಳಲ್ಲಿ ಹೇಳುತ್ತಿರುವಂತಹ ಇಬ್ನು ತೈಮಿಯ ಕೂಡ ಹೇಳುತ್ತಿರುವಂತಹ ಅದಾಗಿದೆ. ಅವನು ಹೇಳುತ್ತಿರುವಂತಹ ಮಾತು ಕೂಡ ತರಾವಿ ಎಂಬುದು ಸುನ್ನತ್ತಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೌಲು ಮತ್ತು ಫಿಅಲ್ ಅದು ಸುನ್ನತ್ತಾಗಿದೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಫಅಮ್ಮ ಸಲಾತು ತರಾವಿ ಲೈಸತ ಬಿದ್ಅತುನ್, ಅದು ಸುನ್ನತ್ತಾಗಿದೆ, ಬಿದ್ಅತ್ ಅಲ್ಲ, ಅದು ಸುನ್ನತ್ತಾಗಿದೆ ಎಂದು ಇಬ್ನು ತೈಮಿಯ ಕೂಡ ಹೇಳುತ್ತಿರುವಾಗ ನಂತರ ನಾವು ನೋಡುತ್ತಿರಬೇಕಾದರೆ ಈ ಒಂದು ಸುನ್ನತ್ ಯಾರು ತಗೊಂಡು ಬಂದರು, 20 ರಕಾತ್ ತರಾವಿ 20 ರಕಾತ್ ಎಂದು ಯಾರು ತಗೊಂಡು ಬಂದರು ನೋಡುವಾಗ ನಂತರದ ಕಾಲದಲ್ಲಿ ಬಂದಂತಹ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರ ಖುಲಫಾ ರಾಶಿದೀಗಳಾದ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ತಂದಂತಹ ಒಂದು ಸುನ್ನತ್ತಾಗಿದೆ. ಕಾಯಿಬ್ ರಲಿಯಲ್ಲಾಹು ಅನ್ಹು ಅವರ ಇಮಾಮ್ ಆಗಿ ನಮಾಜ್ ಮಾಡಿದ ಜಮಾತ್ ಆಗಿ ನಿರ್ವಹಿಸಿದಂತ ಒಂದು ಕರ್ಮವಾಗಿದೆ ತರಾವಿ ಎಂಬುದು. ಅದನ್ನೇ ಆಗಿದೆ ಸಾಹಿಬ್ ಇಬ್ನ್ ಯಜೀದ್ ರಲಿಯಲ್ಲಾಹು ಅನ್ಹು ಬೈಹಕಿ ಎಂಬ ಗ್ರಂಥದಲ್ಲಿ ಉಲ್ಲೇಖ ಮಾಡುತ್ತಿರುವುದು. ಅವರು ಹೇಳುತ್ತಿದ್ದಾರೆ, ಉಮರ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿರುವಂತಹ ಸ್ವಹಾಬಿಗಳು, ಉಮರ್ ರಲಿಯಲ್ಲಾಹು ಅನ್ಹು ಕಾಲದಿಂದ ಸ್ವಹಾಬಿಗಳು ಮಾಡ್ತಾ ಇದ್ರು. ಉಮರ್ ರಲಿಯಲ್ಲಾಹು ಅನ್ಹು ಅವರಿಗೆ ಜೊತೆ ಏನ್ ಮಾಡ್ತಿದ್ರು, ತರಾವಿ ನಮಾಜ್ ನಿರ್ವಹಿಸುತ್ತಿದ್ದರು ಎಂದು ಹೇಳುತ್ತಿರುವಾಗ ತರಾವಿ ಕೂಡ ಅಲ್ಲಿ 20 ರಕಾತ್ ಅದು ಸುನ್ನತ್ತಾಗಿದೆ ಎಂಬುದು ನಮಗೆ ತಿಳಿದು ಬರುತ್ತದೆ. ಪ್ರಿಯ ಸ್ನೇಹಿತರೆ, ಇಷ್ಟು ಮಾತ್ರವಲ್ಲ, ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರ ಹೇಳಿದಂತ ಒಂದು ಮಾತು ಬುಖಾರಿ ರಲಿಯಲ್ಲಾಹು ಅನ್ಹು ಅವರು ಉಲ್ಲೇಖಿಸುತ್ತಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಮಲಾನ್ ತಿಂಗಳಲ್ಲಿ ರಾತ್ರಿ ಹೋಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸೀದಿಗೆ ಹೋಗಿ ನಮಾಜ್ ನಿರ್ವಹಿಸುತ್ತಿದ್ದರು, ಅದು ತರಾವಿ ಆಗಿದೆ ಎಂದು ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳುತ್ತಿರುವಾಗ ಯಾವುದೇ ಒಂದು ನಿಸ್ಸಂಶಯವಿಲ್ಲ, ಖಂಡಿತವಾಗಿಯೂ ತರಾವಿ ಸುನ್ನತ್ತಾಗಿದೆ, ಅದು 20 ರಕಾತ್ ಎಂದು ನಮಗೆ ತಿಳಿಯಬಹುದು. ಪ್ರಿಯ ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ವಹಾಬಿಗಳು ಟೊಳ್ಳುವಾದಗಳು ಹೇಳುವಂತಹ ಮಾತಾಗಿದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ 11 ರಕಾತ್ ನಮಾಜ್ ಮಾಡಿದ್ದು ಇದೆ, ಆದರೆ ಅದರ ನಂತರ ಬಂದದ್ದು ಉಮರ್ ರಲಿಯಲ್ಲಾಹು ಅನ್ಹು ಅವರು ತಮ್ಮ ಪಾಕೆಟ್ ನಿಂದ ತೆಗೆದು ಈ ದೀನಿಗೆ ಸಮರ್ಪಿಸಿದ 20 ರಕಾತ್ ಎಂದು ಹೇಳಿದ್ದು ಹಾಗೇನೆಂದು ಕೇಳುತ್ತಿರುವಾಗ ನಮ್ಮ ನುಜೈಮುಲ್ ಮಿಸ್ರಿ ರಲಿಯಲ್ಲಾಹು ಅನ್ಹು ಹೇಳುತ್ತಿರುವಂತಹ ಮಾತು ಖಂಡಿತವಾಗಿ ಅಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ತು ಮತ್ತು ಖುಲಫಾ ರಾಶಿದೀಗಳ ಸುನ್ನತ್ತು ಅದು ಎರಡು ಕೂಡ ನೀವು ಏನು ಮಾಡಿ ಆಣೆ ಹಲ್ಲಿನಿಂದ ನೀವು ಕಡಿದು ಹಿಡಿಯಬೇಕು ಎಂದು ಹೇಳುತ್ತಿರುವಾಗ ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತ್ತು ಮತ್ತು ಖುಲಫಾ ರಾಶಿದ್ ಅವರ ನಕ್ಷತ್ರ ಸಮಾನರಾದಂತಹ ಸ್ವಹಾಬಿಗಳು ಕೂಡ ಏನ್ ಮಾಡ್ತಾರೆ, ಸ್ವಹಾಬಿಗಳು ಹೇಳುತ್ತಿರುವಂತಹ ಮಾತು ಕೂಡ ತರಾವಿ ಎಂಬುದನ್ನು ನಾವು ತಿಳಿಯಬಹುದು. ಅಷ್ಟು ಮಾತ್ರವಲ್ಲ, ಮುಲ್ಲಾ ಅಲಿ ಖಾನ್ ರಹಿಮಹುಲ್ಲಾ ಮಿರ್ಕಾತುಲ್ ಮಫಾತಿಹ್ ಎಂಬ ಗ್ರಂಥದಲ್ಲೂ ಕೂಡ ಹೇಳುತ್ತಿದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತ್ತು ಮತ್ತು ಖುಲಫಾ ರಾಶಿದೀಗಳ ಸುನ್ನತ್ ಎರಡೂ ಕೂಡ ಸಮಾನವಾಗಿದೆ, ನೀವು ಅದನ್ನು ಕೂಡ ಚರ್ಯ ಮಾಡಿ ಹಿಡಿಯಬೇಕು, ನನ್ನ ಸುನ್ನತ್ತು ಕೂಡ ಹಿಡಿಯಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿರುವಾಗ ಈ ಒಂದು ಕಾಲಘಟ್ಟದಲ್ಲಿ ಟೊಳ್ಳುವಾದಗಳಿಗೆ ಪ್ರತ್ಯುತ್ತರ ನೀಡುವಂತಹ ಒಂದು ಯಥಾರ್ಥ ಮುಅ್ಮಿನ್ಗಳಾಗಿ ವಿಶ್ವಾಸಿಗಳಾಗಿ ನಾವು ಮಾರ್ಪಡಬೇಕು ಎಂದು ಮಾತ್ರ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಲೋ ಝೋನ್ ವಿಭಾಗ